ಆಕಾಶವಾಣಿ ನೋನಿ ಸಸ್ಯದಿಂದ ಔಷಧಿ ತಯಾರಿಸಿ ಹೆಸರಾದ ಡಾಕ್ಟರ್ ಎಕೆ ಶ್ರೀನಿವಾಸಮೂರ್ತಿ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಸಾಧನೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಒಂದು ರೀತಿಯಲ್ಲಿ ಅಂತರ್ಗತವಾಗಿ ಇದ್ರೂ ಕೂಡ ಹೊರಬರುವುದಕ್ಕೆ ಬಹಳಷ್ಟು ಸಮಸ್ಯೆಗಳು ಉಂಟಾಗಿ ಹೊರಬರದೆ ಹಾಗೆ ಉಳಿಯುವಂತಹ ಪ್ರಸಂಗಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ಸಾಧನೆಯನ್ನು ನಮ್ಮ ಪ್ರಯತ್ನಪೂರ್ವಕವಾಗಿ ಹೊರಕ್ಕೆ ತಂದಾಗ ಮಾತ್ರ ಇದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ, ಇತ್ತೀಚೆಗೆ ನೀವೆಲ್ಲ ಕೇಳಿರತಕ್ಕಂತಹ ಅಮೃತ್ ನೋನಿಯ ಪ್ರಾಡಕ್ಟ್ಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಯಶಸ್ವಿ ಆದಂಥವರು ಮತ್ತು ಇದು ವೇಲ್ಸ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಹೊರಬರ್ತಾ ಇರುವಂಥದ್ದು. ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಎಕೆ ಶ್ರೀನಿವಾಸಮೂರ್ತಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಶ್ರೀನಿವಾಸಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಮತ್ತು ಅಂಬುಜಾಕ್ಷಿ ಅವರು ಸೇರಿ ಒಂದು ಕಂಪನಿಯನ್ನು ಆರಂಭ ಮಾಡ್ತೀರಿ. ಕಂಪನಿ ಆರಂಭದ ಕತೆಗೆ ಹೋಗೋದಕ್ಕಿಂತ ಮೊದಲು ನಿಮ್ಮ ಆರಂಭದ ಬಗ್ಗೆನೇ ಪ್ರಾರಂಭ ಮಾಡೋಣ. ನಿಮ್ಮ ಜೀವನದ ಆರಂಭ ಹೇಗಾಯಿತು? ಶೃಂಗೇರಿ ಹತ್ರ ಒಂದು ಹಳ್ಳಿ, ನನ್ನ ಊರು ಹುಟ್ಟೂರು. ಶೃಂಗೇರಿಯಲ್ಲಿ ನನ್ನ ಡಿಗ್ರಿಯ ವಿದ್ಯಾಭ್ಯಾಸದ ನಂತರ ತಂದೆ ಜೊತೆಗೆ ಕೃಷಿಗೆ ಬಂದೆ. ಆರಾಮಾಗಿ ಕೃಷಿ ಮಾಡ್ಕೊಂಡಿದ್ದೆ. ಅಲ್ಲಿಂದ ಕಾರಣಾಂತರದಿಂದ 96ನೇ ಇಸ್ವಿಯಲ್ಲಿ ನನ್ನ ಮನೆಯವರ ಮನೆ ತೀರ್ಥಹಳ್ಳಿ ಹತ್ರ ಮತ್ತೊಂದು ಹಳ್ಳಿಗೆ ಬಂದೆ. ಕೃಷಿ ನನ್ನ ಆದ್ಯತೆ. ಅಲ್ಲಿಯೂ ಕೂಡ ತೋಟ ಮಾಡ್ಕೊಂಡು ತುಂಬ ಆರಾಮಾಗಿದ್ದೆ. ನನಗೆ ಬಂದಂಥ ಒಂದು ಬೆನ್ನು ನೋವು ಗುಣ ಆಗದೆ ಹೋದಾಗ ಅದನ್ನು ಅಲೋಪತಿಯಲ್ಲಿ ಆರ್ಥರೈಟಿಸ್ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಆಮವಾತ ಅಂತ ಹೇಳಿದರು. ಸಾಕಷ್ಟು ಆಸ್ಪತ್ರೆಗಳು, ಬೇರೆ ಬೇರೆ ಚಿಕಿತ್ಸೆಗಳು, ಆ ಚಿಕಿತ್ಸೆ ಆಗುವಾಗ ಕಡಿಮೆ ಇರೋದು, ಒಂದು ವಾತಾವರಣ ವ್ಯತ್ಯಾಸ ಆದರೆ ಜಾಸ್ತಿ ಆಗೋದು. ಕಡೆಗೆ ಹೇಗಾಯಿತು ಅಂದರೆ ಒಂದು 2 ವರ್ಷ ಆಗುವಾಗ ನರಕ ಸದೃಶವಾದ ಜೀವನ. ಅಂಬೆಗಾಲು ಇಕ್ಕೊಂಡು ಬಾತ್ರೂಮಿಗೆ ಹೋಗಿ ಬರ್ತಾ ಇದ್ದೆ. ಎಷ್ಟೋ ಸಂದರ್ಭದಲ್ಲಿ ಊಟ ಮಾಡಿಸಿದ ದಿವಸಗಳು ಉಂಟು. ಆ ಸಮಯದಲ್ಲಿ ನೋನಿನ ಯಾರೋ ಪರಿಚಯ ಮಾಡಿಸಿದ್ರು. ಅದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿತ್ತು. ಸುಮಾರು 2,500 ರೂಪಾಯಿ, ಒಂದು 750 ml ಇತ್ತು. ನೀವು 2 ವರ್ಷ ಕುಡಿಬೇಕಂದ್ರು. ನನಗೆ ಏನಾಗಿತ್ತು ಅಂದರೆ, ಹೊಸದಾಗಿ ತೋಟ ಮಾಡಿದ್ದು ಫಸಲು ಬಂದಿರಲಿಲ್ಲ, ಮನೆ ಹೊಸ್ತು ಕಟ್ಟಿದ್ದೆ, ಅರ್ಧಂಬರ್ಧಾಗಿತ್ತು, ಚಿಕ್ಕ ಮಕ್ಕಳಿಬ್ಬರು, ದುಡಿಯೋ ವ್ಯಕ್ತಿ ನಾನೇ ಮಲಗಿದ್ದೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ, ಆರ್ಥಿಕವಾಗಿಯೂ ಸುಮಾರು ಸಮಸ್ಯೆಗಳಾಗಿತ್ತು. ಆ ಸಂದರ್ಭದಲ್ಲಿ ಇದು ತಗೊಳಕ್ಕಾಗಲಿಲ್ಲ. ಯಾರೇನು ಹೇಳ್ತಾರೆ, ಹೋಮ ಪೂಜೆ ಇವನ್ನೂ ಮಾಡಿಕೊಂಡು ಯಾವುದರಲ್ಲೂ ಉತ್ತರ ಸಿಗದೆ ಹೋಗಿದ್ದು. ಈ ನೋನಿ ಒಂದು ಔಷಧಿಯಲ್ಲಿ ಹೇಗೆ ಸಿಗುತ್ತೆ ಅಂತೇಳಿ ಅದನ್ನು ನಾನು ತಗೊಳ್ಳಿಲ್ಲ. ಬಟ್ ಅದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಸಾಕಷ್ಟು ದೇಶದಲ್ಲಿ ಈ ನೋನಿಯಿಂದ ಆದ ಸಂಶೋಧನೆ, ನಮ್ಮ ದೇಶದಲ್ಲೂ ಪಾರಂಪರಿಕ ವೈದ್ಯರು ಇದನ್ನು ನೋನಿನ ಬಳಸ್ತಾ ಇದ್ದದ್ದೆಲ್ಲ ಗಮನಕ್ಕೆ ಬಂತು. ಆವಾಗ ನೋನಿ ಹಣ್ಣು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಳ್ತಾ ಹೋದಾಗ ಗೋಕರ್ಣ ಕಾಡಲ್ಲಿದೆ ಅಂತ ಆಯಿತು. ಒಂದು ಕಲ್ಪನೆ ಮನಸ್ಸಿಗೆ ಬಂತು, ಇಷ್ಟೊಂದು ದುಡ್ಡು ಕೊಡೋದು ಯಾಕೆ 2,500 ರೂಪಾಯಿ ಬಾಟ್ಲಿಗೆ? ಆ ಹಣ್ಣನ್ನು ತಂದು ಈ ಮೂಸುಂಬೆ ಸೇಬು ಥರ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ನಾನೇ ಬಳಸ್ಬೋದಲ್ಲ ಅಂತೇಳಿ ತಕ್ಷಣ ಅಲ್ಲೊಬ್ಬರು ಪಂಡಿತರನ್ನ ಪರಿಚಯ ಮಾಡಿಕೊಂಡು ನಮ್ಮ ಕೆಲಸಗಾರನ ಅಲ್ಲಿ ಕಳಿಸಿ ಕಾಡಲ್ಲಿರೋ ಹಣ್ಣನ್ನು ಕಲೆಕ್ಟ್ ಮಾಡಿ ನಮ್ಮ ಮನೆಗೆ ತಗೊಂಬಂದೆ. ತಂದ ಮೇಲೆ ಗೊತ್ತಾಗಿದ್ದು ಇದು ಬಳಸೋಕ್ಕಾಗಲ್ಲ ಅಂತ. ಯಾಕಂದರೆ ಕೆಟ್ಟ ರುಚಿ, ಕೆಟ್ಟ ವಾಸನೆ. ಎಷ್ಟೋ ದೇಶದಲ್ಲಿ ಇದನ್ನು ಡೆಡ್ ಮ್ಯಾನ್ ಟ್ರೀ ಎಂದಿದ್ದಾರೆ, ವಾಮಿಟಿಂಗ್ ಟ್ರೀ ಎಂದಿದ್ದಾರೆ. ಯಾಕೆ ಅನ್ನೋದು ಆಗ ಗೊತ್ತಾಯ್ತು. ಹೌದು, ನೀವು ಆ ನೋನಿಯ ಗಿಡದಲ್ಲಿ ಬೆಳೆದಂತ ಹಣ್ಣು, ಹೌದು, 2 ದಿವಸ ಏನಾದ್ರೂ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿ ವಾಸನೆಯನ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಹೌದು, ಹಾಗೇನೆ ನೀವು ಅದನ್ನ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀರಿ ಅಂತಂದ್ರೆ ಅದನ್ನ ಹಾಗೆ ಕುಡಿಯೋದು ಕೂಡ ಬಹಳ ಕಷ್ಟ ಇದೆ. ಅದು ಆಗ್ಲಿಲ್ಲ, ಎಲ್ಲ ವೇಸ್ಟ್ ಆಯ್ತು. ಕಡೆಗೆ ನನ್ನ ಕಾಲೇಜು ಸಹಪಾಠಿ ಡಾಕ್ಟರ್ ಸಂಜಯ್ ಅಂತೇಳಿ ಆಯುರ್ವೇದಿಕ್ ಕಾಲೇಜ್ ಪ್ರಾಂಶುಪಾಲರು ಆಗಿದ್ದರು. ಅವ್ರಿಗೆ ಫೋನ್ ಮಾಡಿದೆ. ಅವರೊಂದು ಭಾನುವಾರ ಬಂದರು. ಇದನ್ನೆಲ್ಲ ನೋಡಿ ಆಯುರ್ವೇದ ಹೇಳಿರೋ ಟ್ರೀಟ್ಮೆಂಟ್ ಕೂಡ ನನಗೆ ಆಗಿತ್ತು. ಹಾಗಾಗಿ ಈ ಹಣ್ಣನ್ನು ತರಿಸಿ ಕುಡಿ ಹಾಗೆ ಮಾಡೋದು ನನ್ನ ಕೆಲಸ ಅಂತ ಹೇಳಿದರು. ಮತ್ತೆ ಅದೇ ಕೆಲಸವನ್ನು ಕಲಿಸಿ ಕಾಡಲ್ಲಿದ್ದ ಹಣ್ಣನ್ನು ತರಿಸಿದೆ. ನನ್ನನ್ನು ಅಡ್ಮಿಟ್ ಮಾಡಿಕೊಂಡ್ರು. ಅವರ ಫಾರ್ಮಸಿನೂ ಹೊಸದಾಗಿ ಆಗಿದ್ದರಿಂದ ನನ್ನ ಮಿಸಸ್ ಕೈಲೇನೆ ಒಂದು ಕ್ಯಾನ್ ಔಷಧಿ ರೆಡಿ ಮಾಡಿಸಿದ್ರು. ನಂಬಿಕೆಯಿಂದ, ಬೇರೆಲ್ಲ ಪ್ರಯತ್ನ ಆಗಿತ್ತು, ನಂಬಿಕೆಯಿಂದ ಬಳಸ್ತಾ ಬಂದೆ. ಒಂದು 3 ತಿಂಗಳಲ್ಲೇ ಬೆರಳು ಬಿಚ್ಚೋಗಾಯಿತು, ಗೋಡೆ ಹಿಡಿದು ನಡೆದೋಷ್ಟಾದೆ. 1.5 ವರ್ಷದಲ್ಲಿ ಅಂಗಳಕ್ಕೆ ಬಂದೆ. ನನಗೆ ಕಾಲೇಜು ವಿದ್ಯಾಭ್ಯಾಸದ ನಂತರನೂ ಯಾವುದೇ ಒಂದು ಬೀಜ ಅಥವಾ ಗಿಡ ಸಿಕ್ಕಿದ್ರೆ ತೋಟಕ್ಕೆ ನೆಡೋದು ನನ್ನದೊಂದು ಪ್ಯಾಷನ್. ಹಾಗೆ ನೋನಿ ಗಿಡ ಮಾಡಿ ನೆಟ್ಟೆ. ಅದೊಂದು 3 ತಿಂಗಳಲ್ಲಿ ಹಣ್ಣು ಬರುತ್ತೆ. ನಾನು ಬಳಸಿದೆ, ಬೇರೆ ನೋವಿರೋರಿಗೂ ಕೊಡ್ತಾ ಬಂದೆ. ಈ ನಿಟ್ಟಲ್ಲಿ ಒಂದು ಪ್ರಯತ್ನ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಈಗ ಒಂದು ಶ್ರೀನಿವಾಸಮೂರ್ತಿ ಅವರು, ನೀವು ತನಗೆ ಒಂದು ರೋಗ ಇತ್ತು,
ಯಾವ ಕಾಯಿಲೆಯನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಮಾತನ್ನ ಹೇಳ್ತಾ ಇದ್ರು. ಹೌದು. ಯಾವ ತರ ರೋಗ ಇತ್ತು ಅದು? ಅದು ಫಸ್ಟು ಒಂದು ಬಾವಿ ತೋಡಿ ಮಣ್ಣು ಎತ್ತಬೇಕಾದ್ರೆ ಸೊಂಟ ಹಿಡ್ಕೊಳ್ತು. ಅದನ್ನ L4 L5 ಸ್ಲಿಪ್ ಡಿಸ್ಕ್ ಅಂತ ಕರೆದ್ರು. ಟ್ರಾಕ್ಷನ್ ಎಲ್ಲ ಹಾಕಿದ್ರು, ಹೋಯ್ತು. ಒಂದು 3 ತಿಂಗಳ ಮೇಲೆ ಪುನಃ ಹಿಡ್ಕೊಳ್ತು, ಅದು ಹೋಗ್ಲೇ ಇಲ್ಲ. ಆಮೇಲೆ ಹೆಸರಾಂತ ಆಸ್ಪತ್ರೆಗಳಲ್ಲಿ ಅದು ಹೋದಾಗ ಗೊತ್ತಾಗಿದ್ದು ಇದು ಆರ್ಥರೈಟಿಸ್ ಅಂತೇಳಿ ಅಂತ. ಇದೇನಾಯ್ತು, ಕ್ರಮೇಣ ಸೊಂಟಲ್ಲಿದ್ದ ನೋವು ಎಲ್ಲ ಗಂಟು, ಈ ಬೆರಳೆಲ್ಲ ಹೀಗೆ ದಪ್ಪ ದಪ್ಪ ಆಗಿತ್ತು. ಅದು ಆ ರೀತಿ ಟರ್ನ್ ತಗೊಳ್ತು. ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲೇ ಸರಿ ಅಂತೇಳಿ ಅದನ್ನು ಮಾಡಿದೆ ಒಂದು 6 ತಿಂಗಳು. ಆಗ ಹೇಳಿದಾಗೆ 2 ವರ್ಷ ಆಗುವಾಗ ಕಂಪ್ಲೀಟ್ ಫ್ಲಾಟ್. ಇದು ತಮ್ಮ ಯಾವ ವಯಸ್ಸಿನಲ್ಲಿ ಬಂದಂಥದ್ದು? ಇದು ನನಗೆ 42ನೇ ವರ್ಷ ಪ್ರಾಯ ಇರುವಾಗ ಆಗಿರೋದು. ಅಷ್ಟರಲ್ಲಿ ತಾವು ತಮ್ಮ ವಿದ್ಯಾಭ್ಯಾಸವನ್ನ ಅಂದ್ರೆ ಡಿಗ್ರಿಯನ್ನ ಶೃಂಗೇರಿಯಲ್ಲಿ ಹೌದು, ಶೃಂಗೇರಿಯಲ್ಲಿ ಮುಗಿಸಿದೆ. ಶೃಂಗೇರಿಯಲ್ಲಿ ಯಾವ ಡಿಗ್ರಿಯನ್ನ ಮಾಡಿದ್ರಿ? ನಾನು BSc ಆದ ನಂತರ ನನಗೆ ಕರ್ನಾಟಕ ಬ್ಯಾಂಕು ಹಾಗೂ ಏರ್ಫೋರ್ಸ್ 2 ಕಡೆ ಸೆಲೆಕ್ಟ್ ಆಗಿದೆ. ನಮ್ಮಮ್ಮ ಹೇಳಿದ್ರು, ನೀನೇ ದೊಡ್ಡವನಾಗಿ 3 ಜನ ತಂಗಿ, ಲಾಸ್ಟ್ ಅವನ್ ತಮ್ಮ, ಮಕ್ಕಳನ್ನೆಲ್ಲ ಬಿಟ್ಟು ನೀನೇ ಹೊರಟ್ರೆ ಹೇಗೆ ಅಂತ. ಅಮ್ಮನ ಮಾತಿಗೆ ಒಂದು ಬದ್ಧನಾಗಿ, ಎರಡನೇದು ನನಗೂ ಎಲ್ಲೋ ಒಂದು ಕಡೆ ಕೆಲಸ ಕೊಡೋನಾಗಬೇಕೆ ಹೊರತು ನಾನು ಕೆಲಸ ಮಾಡಕ್ಕೆ ನನಗೆ ಮನಸ್ಸು ಇರಲಿಲ್ಲ. ಅದನ್ನೆಲ್ಲ ಕಡೆ ಆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ನೀವು ರೈತರಾಗಿದ್ರಿ, ತೋಟ. ಹೌದೌದು ಹೌದು 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 ಹೌದು. ಹಾಗಾಗಿ ಆ ತೋಟಕ್ಕೆ ಬಂದರೂ ಕೂಡ 82ನೇ ಇಸ್ವಿಲಿ ನಾನು ಆಗೆಲ್ಲ ತಂದೆ ಹತ್ರ ನೇರವಾಗಿ ಖರ್ಚಿಗೆ ದುಡ್ಡು ಕೇಳುವ ಸಮಯ ಅಲ್ಲ. ಹಾಗಾಗಿ ನನ್ನ ಖರ್ಚಿಗೆ ಅಂತ ಹೇಳಿ ಒಂದು ನರ್ಸರಿ ಪ್ರಾರಂಭ ಮಾಡಿದೆ, ಸ್ವಉದ್ಯೋಗ ಪ್ರಾರಂಭ ಮಾಡಿದೆ. ಅದು ಹೇಗಾಯ್ತು ಅಂದರೆ, ತೀರ್ಥಹಳ್ಳಿ ಬಂದಾಗ ಅಲ್ಲಿಯೂ ಮುಂದುವರಿಸಿದೆ, ಈಗ ಶಿವಮೊಗ್ಗ ಬಂದರೆ ಇಲ್ಲಿಯೂ ಇದೆ. ನನಗೆ ರಾಷ್ಟ್ರಪತಿ ಅಬ್ದುಲ್ ಕಲಾಂಜಿ ಅವರಿಂದ ಪ್ರಗತಿಪರ ರೈತ ಅಂತೇಳಿ ಒಂದ್ಸರಿ ಗುರ್ಸ್ಕೊಳ್ಳೋ ಅವಕಾಶನೂ ಆಗಿತ್ತು. ಸುಮಾರು ಔಷಧಿ ಗಿಡಗಳನ್ನು ನಾನು ಹಳ್ಳಿಯಲ್ಲಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಆ ಕಾಲದಲ್ಲೇ ಮಾಡ್ತಾ ಇದ್ದೆ ನಾನು. ಮಾಡಿ ಯಾವ ತರ ಪ್ರಾಡಕ್ಟ್ ಮಾಡ್ತಾ ಇದ್ರಿ? ಇಲ್ಲ, ಗಿಡ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತೀವಿ. ಮೆಡಿಸಿನಲ್ ಗಿಡನ, ಈಗ ಬೇರೆ ಬೇರೆ ಔಷಧಿ ಗಿಡಗಳನ್ನ ಹೊರಗಡೆಗೆಲ್ಲ ಕಂಪನಿಗಳಿಗೆಲ್ಲ ಕಳಿಸ್ಕೊಡ್ತಾ ಇದ್ದೆ. ಆ ರೀತಿಯ ಒಂದು ಉದ್ಯಮ ಇತ್ತು. ಇದು ಆಕಸ್ಮಿಕವಾಗಿ ಸಿಕ್ಕಿದೆ. ಔಷಧಿಗೆ ಸಂಬಂಧಪಟ್ಟಂತಹ ಒಂದು ಅಟ್ಯಾಚ್ಮೆಂಟ್ ಖಂಡಿತ ಇತ್ತು. ಆ ಅಟ್ಯಾಚ್ಮೆಂಟ್ ಇಂದ ನಂತರದಲ್ಲಿ ನಿಮ್ಮ ರೋಗ ಗುಣ ಆಗದೆ ಇದ್ದಾಗ, ನಾವು ಸಾಮಾನ್ಯವಾಗಿ ನೋಡ್ತೀವಿ ಎಲ್ಲ ರೋಗಗಳಿಗೆ ತಾವೇ ಸ್ವತಃ ಔಷಧಿಯನ್ನು ಮಾಡ್ಕೊಳ್ಳೋದು ನೋಡ್ತಾ ಇರ್ತೀವಿ. ಆದ್ರೆ ಇದು ತಪ್ಪು ಅಂತ ಗೊತ್ತಿದ್ರು ಕೂಡ, ಆದರೆ ನಿಮ್ಮ ಒಂದು ಜೀವನದಲ್ಲಿ ಅದು ಅತ್ಯುತ್ತಮವಾದಂತ ಒಂದು ಅನುಕೂಲತೆಯನ್ನು ಕೊಟ್ಬಿಡ್ತು ಅಂತ ಕಾಣುತ್ತಲ್ಲ. ಅಂದ್ರೆ ಅದು ಪ್ರಾರಂಭದಲ್ಲಿ ಹಾಗೇನಾಗ್ಲಿಲ್ಲ. ನನಗೆಂತ ಮಾಡ್ಕೊಂಡಿದ್ದು, ಯಾವ ಕಲ್ಪನೆನೂ ಈ ತರ ಶಿವಮೊಗ್ಗ ಬಂದು ರಾಮೇನ್ ಕಪ್ಪದಲ್ಲಿ ಈ ತರ ಉದ್ಯೋಗ ಮಾಡ್ತೀನಿ, ಉದ್ದಿಮೆ ಮಾಡ್ತೀನಿ, ಇದು ಯಾವುದು ಕಲ್ಪನೆ ಇರಲಿಲ್ಲ. ನನಗೆ ಉಪಯೋಗ ಆದಾಗ ನಮ್ಮ ಬ್ಯಾಂಕ್ ಮ್ಯಾನೇಜರ್ ನನಗೆ ಮೊದಲನೇ ಗ್ರಾಹಕರು. ಅವ್ರಿಗೆ ಕಾಲ್ಗಂಟು ನೋವು ಇತ್ತು. ಮೂರ್ತಿಯವರೇ, ನಿಮ್ಗೆ ಇಷ್ಟೊಂದು ಆರಾಮಾಯಿತು, ನೀವು ಎದ್ದು ಓಡಾಡೋವಾಗ ಆ್ಯಕ್ಟಿವ್ ಆಗಿರೋವಾಗ ನೋಡಿದ್ದೆ, ಮಲಗಿದ್ದು ನೋಡಿದ್ದೆ, ಈಗ ಮತ್ತೆ ವಾಪಸ್ ಸ್ವಲ್ಪ ರಿಪೇರಿ ಆಗಿದ್ದು ನೋಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಕೊಡಿ ಅಂದರು. ಮೊದಲನೇ ಗ್ರಾಹಕರು ಅವರಿಗೆ ಒಂದು ಕ್ಯಾನ್ ಔಷಧಿ ಕೊಟ್ಟಿದ್ದೆ. ಅವ್ರಿಗೆ ಸ್ವಲ್ಪ ಆರಾಮಾದ್ಮೇಲೆ ಅವ್ರು ಇನ್ನೊಬ್ಬರಿಗೆ ಹೇಳಿದ್ರು. ಹೀಗೆ ಒಂದು 2 ವರ್ಷ ಆಗುವಾಗ ತುಂಬ ಕುಗ್ರಾಮ, ಗುಡ್ಡೆಕೊಪ್ಪ ಅಂತ, ಮೃಗವಧೆ ಅಂತ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಅಲ್ಲಿಗೆ ಒಬ್ಬರಿಂದ ಒಬ್ರಿಗೆ ಪ್ರಚಾರ ಆಗಿ ನೋವಿಗೆ ಔಷಧಿ ಕೊಡೋರ ಮನೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಪ್ರಚಾರ ಆಗಿತ್ತು. ಅಂದ್ರೆ ಕೃಷಿಕರಿಂದ ವೈದ್ಯರ ಆಗಿದ್ದೆ. ಅವ್ರು ತಂದು ಕ್ಯಾನು ಬಾಟ್ಲಿಗೆ ಹಾಕಿ ಕೊಡ್ತಾ ಇದ್ದೆ. ಆಗ ಕೂಡ ಈ ಕಲ್ಪನೆ ಇರಲಿಲ್ಲ. ಆಮೇಲೆ 2009ರಲ್ಲಿ ನಂದೇ ಜಾಗ ಇತ್ತು ರಾಮೇನ್ಕೊಪ್ಪದಲ್ಲಿ. ನನ್ನ ಮಕ್ಕಳು ಚಿಕ್ಕವರಿದ್ರು, ಮಕ್ಕಳನ್ನ ಓದಿಸಿದಾಗೂ ಆಗತ್ತೆ, ಮತ್ತೆ ಇದೊಂದು ಹೊಸದೇನೋ ಪ್ರಪಂಚ ಎಳಿತಾ ಇದೆ, ಇಷ್ಟೊಂದು ಜನರಿಗೆ ಅನುಕೂಲ ಆಗಿದೆಯಲ್ಲ, ಕೆಲವರು ಒತ್ತಾಸೆನೂ ಇತ್ತು, ಇದನ್ನ ನೀವೊಂದು ಉದ್ಯಮವಾಗಿ ಮಾಡಿ ಸಾಕಷ್ಟು ನಿಮ್ಮ ಮನೆಗೆ ಬೇರೆ ಸ್ನೇಹಿತರಿಗಷ್ಟೇ ಕೊಡ್ಬಿಡಿ, ನಮಗೂ ಕೊಡಿ ಅಂತ ಹೇಳಿ ಹಾಗೆ ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ ಬಹಳ ಕಷ್ಟನೂ ಆಯ್ತು. ಏನಂದ್ರೆ, ನಾನಿಲ್ಲಿ ಶಿವಮೊಗ್ಗ ಬಂದು 2009ರಲ್ಲಿ ಪ್ರಾರಂಭ ಮಾಡಿದಾಗ ನನಗೆ ಯಾವುದೇ ಲೈಸೆನ್ಸು ಅಥವಾ ಅದಕ್ಕೊಂದು ಏನು ಶೃಂಗಾರದ ಬಾಕ್ಸ್ ಆಗಲಿ ಅಥವಾ ಏನೂ ಇರಲಿಲ್ಲ. ನನ್ನ ಮಾತಿಗೆ ನಂಬಿ ಬೇರೆಯವ್ರು ತಗೊಳ್ಳೋದಿತ್ತಲ್ಲ, ತುಂಬ ಕಷ್ಟ ಇತ್ತು. ಅದು ಬ್ರ್ಯಾಂಡು ಇರಲಿಲ್ಲ. ಒಂದು ಸ್ಟವ್, 2 ಪಾತ್ರೆಯಲ್ಲಿ ನನ್ನ ಹೆಂಡತಿ ನೋನಿ ಮಾಡೋಳು, 2 ಬಾಟ್ಲು ಸೇಲ್ ಮಾಡುವಂಥದ್ದು ನನ್ನ ಟಾರ್ಗೆಟ್. ಅಂದರೆ ಏನೊಂದು ಕೆಲಸ ಆಗಬೇಕಲ್ಲ, ಡೈಲಿ ಪರ್ ಡೇ 2 ಬಾಟ್ಲು ಸೇಲ್ ಆಗಬೇಕು. ಆಮೇಲೆ ವರ್ಡ್ ಆಫ್ ಮೌತಲ್ಲಿ ತುಂಬ ಚೆನ್ನಾಗಿ ಪ್ರಚಾರ ಆಯಿತು. ಅಂದರೆ ಒಬ್ಬರಿಗೆ ಗಂಟು ನೋವು ಕಡಿಮೆ ಆದಾಗ ಇನ್ನೊಬ್ರು ನೋವು ಇದ್ದವರಿಗೆ ಅವ್ರು ಹೇಳ್ತಾರೆ, ನಾನು ಇಂಥಲ್ಲಿ ಮಾಡಿದೆ, ಕಡಿಮೆ ಆಯಿತು ಅಂತ. ಆ ರೀತಿಯಲ್ಲೇ ಪ್ರಚಾರ ಆಯಿತು. ಈಗ 6 ವರ್ಷದ ಹಿಂದೆ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಅಂತೇಳಿ ಆ ಕಂಪನಿಯವರ ಸ್ನೇಹ ಆಯಿತು. ಅವರು ವೈಜ್ಞಾನಿಕವಾಗಿ ಮಾರ್ಕೆಟ್ ಹ್ಯಾಕ್ ಮಾಡೋದು ಅಂತ ಹೇಳಿ ಮಾಡ್ತಾ ಬಂದರು. ಇವತ್ತು ಬಹಳ ಖುಷಿ ಆಗ್ತಿದೆ. ಸಾವಿರಾರು ಜನರಿಗೆ ಉದ್ಯೋಗ ಆಗಿದೆ, ಲಕ್ಷಾಂತರ ಜನರಿಗೆ ಆರೋಗ್ಯ ಸಿಕ್ಕಿದ್ದು ನೀವು ಗಮನಿಸಿದ್ದೀರಿ. ದೇಶಾದ್ಯಂತ ಇವತ್ತು ನಮ್ಮ ಪ್ರಾಡಕ್ಟ್ ಸಿಗ್ತಾ ಇದೆ. ಇಲ್ಲಿ ಒಂದು ಶ್ರೀನಿವಾಸ ಮೂರ್ತಿ ಅವರು, ನೀವು ಆರಂಭದ ಕಷ್ಟದಲ್ಲಿ ಇನ್ನೊಂದನ್ನು ಹೇಳ್ತಾ ಇದ್ರಿ. ಸಾಮಾನ್ಯವಾಗಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಮಾಡುವಂಥ ಸಮಯದಲ್ಲಿ
ಹೌದು. ನಿಮಗೆ ಲೈಸೆನ್ಸ್ ಸಿಗೋದಂತ ಹೇಳ್ತೀರಿ, ಹೌದು. ಅದು ಬಹಳ ಕಷ್ಟ ಸಾಧ್ಯವಾದಂಥ ಕೆಲಸ. ಹೌದು 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 ಖಂಡಿತ. ಆ ಸಮಯದಲ್ಲಿ ಎಷ್ಟೋ ಸರಿ ಸಾಕು ಇದು ಮಕ್ಕಳಿಗೆಲ್ಲೋ ಹಾಸ್ಟೆಲ್ ಬಿಟ್ಬಿಟ್ಟು ನನ್ನ ತೋಟಕ್ಕೆ ವಾಪಸ್ ಹೋಗೋಣ ಅಂತ ಅನಿಸಿದ ದಿವಸನೂ ಉಂಟು. ಆದರೆ ಮತ್ತೊಬ್ರು ಯಾರೋ ಗ್ರಾಹಕರು ಬಂದು ನಿಮ್ಮಿಂದಾಗಿ ನನಗಿಷ್ಟು ಒಳ್ಳೇದಾಯಿತು, ಇದಿಷ್ಟು ಆರಾಮಾಯಿತು, ಇಷ್ಟು ಲಕ್ಷಕ್ಕೆ ನನಗೆ ಆಪ್ರೇಷನ್ಗೆ ಹೇಳಿದ್ರು, ಅದು ಕೂಡ ಇದ್ರಲ್ಲಿ ಕಡಿಮೆ, ಈ ರೀತಿ ಏನೋ ಒಂದು ಉತ್ಸಾಹದ ಮಾತು ಹೇಳಿದಾಗ ಇದನ್ನು ಬಿಡಬಾರ್ದು ಅಂತ ಹೇಳಿ ಆ ಥರ ಅನ್ನಿಸ್ತಾ ಇತ್ತು. ಅಂದ್ರೆ ಲೈಸೆನ್ಸ್ ಯೂಸ್ವಲ್ ಆಗಿ ನಾವು ನೋಡ್ತೀವಿ, ಈಗ ಬಹಳಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಗಳಿಗೆ ಇರುವಂತಹ ಒಂದು ದೊಡ್ಡ ಸಮಸ್ಯೆನೇ ನಿಮ್ಗೆ ಒಂದು ಸರ್ಟಿಫಿಕೇಶನ್ ಇಲ್ಲದೆ ಇದ್ದಾಗ ಹೊರಗಡೆಯಲ್ಲಿ ಮಾರ್ಕೆಟ್ ನಲ್ಲಿ ಅದನ್ನ ಬಿಡೋದು ಕಷ್ಟ. ಯಾಕಂತಂದ್ರೆ ಇಮಿಡಿಯೇಟ್ ಆಗಿ ಸರ್ಕಾರ ಬಂದು ಅದರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತದ್ದು ಇರುತ್ತೆ. ಈ ಲೈಸೆನ್ಸ್ ತಗೊಳ್ಳುವಾಗ ಹೇಗೆ ಕಷ್ಟಪಟ್ಟರೆ ಶ್ರೀನಿವಾಸಮೂರ್ತಿ ಅವರೇ? ಅದು ನೋಡಿ, ಯಾವುದೇ ಒಂದು ಪ್ರಯತ್ನ ಭಾಳ ಶ್ರದ್ಧಾತ್ಮಕವಾಗಿದ್ದರೆ, ಆ ಪ್ರಯತ್ನ ನಮ್ಮ ಸ್ವಾರ್ಥ ಇಲ್ಲದೆ 4 ಜನಕ್ಕೆ ಉಪಯೋಗ ಆಗೋಗಿದ್ದರೆ ಅದಕ್ಕೆ ಖಂಡಿತ ಎಲ್ಲೋ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದೇ ನನ್ನ ಜೀವನದಲ್ಲೂ ಆಗಿರೋದು. ನನಗೆ ಈ ಲೈನಿಗೆ ಬಂದಮೇಲೆ ಯಾರ್ಯಾರ್ದೋ ಮನೆಯಲ್ಲಿ ನೋನಿ ಮಾತಾಡ್ತು ಅಂದರೆ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಸಿಕ್ಕಿದ್ರು ಅಥವಾ ತಿಳಿದವರು ಸಿಕ್ಕಿದ್ರು, ಅವರ ಸಲಹೆ ಸಹಕಾರ ಮಾರ್ಗದರ್ಶನ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಆ ಲೈಸೆನ್ಸನ್ನು ಅಪ್ಲೈ ಮಾಡಿದೆ. ಅದಕ್ಕೆ ಕರ್ನಾಟಕ ಹೆಡ್ ಅವರೇ ವಿಸಿಟ್ ಮಾಡಿದರು. ಇಲ್ಲಿ ಲೈಸೆನ್ಸ್ ಕೊಡೋಕ್ಕೆ ಇದು ಯೋಗ್ಯನೇ ಅಲ್ಲ ಅನ್ನೋ ಹಾಗೆ ನನ್ನ ಕಟ್ಟಡ ಇತ್ತು. ಯಾಕಂದರೆ ಅದಕ್ಕೂ ಅದರದ್ದೇ ಆದ ನಿಯಮಾವಳಿ ಏನಿದೆ ಹಾಗಿದೆ. ಆದರೆ ಆ ದಿವಸ ನಾನೇನು ಮಾಡಿದ್ದೆ ಅಂದರೆ ಒಂದು 20 ಜನ ನಮ್ಮ ಔಷಧಿಯಿಂದ ಗುಣ ಆದವ್ರನ್ನ ಕರೆಸಿದ್ದೆ, ಶಿವಮೊಗ್ಗದೇ ಸುತ್ತಮುತ್ತದವರು. ಅವರೆಲ್ಲರೂ ಹೇಳಿದ್ರು, ಸರ್ ಇದರಿಂದ ಸಮಾಜಕ್ಕೆ ಹಿಂಗೆ ಒಳ್ಳೆಯದಾಗತ್ತೆ, ತಾವು ಮನಸ್ಸು ಮಾಡಿ ಅಂತ. ಅವರಿಗೂ ಏನು ಅನ್ನಿಸ್ತೋ ಗೊತ್ತಿಲ್ಲ. ನನ್ನ ಗಿಡ, ನನ್ನ ಕೃಷಿ, ನಾನು ಮಾಡ್ತಾ ಇರೋ ಪ್ರಯತ್ನ, ನಾನು ಫೀಡ್ಬ್ಯಾಕ್ ಇಟ್ಟಿದ್ದೆ ಎಲ್ಲರದು. ಮೊದಲು ನಾನೇ ಮೇಂಟೈನ್ ಮಾಡ್ತಿದ್ದೆ, ಯಾವ ಡಿವಿಷನ್ ಇರಲಿಲ್ಲ, ಆರಂಭ ಆಗಿತ್ತು. ಸೊ ಅದನ್ನೆಲ್ಲ ನೋಡಿದಾಗ ಅವರೊಂದು ಗೃಹ ಕೈಗಾರಿಕೆ ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಹೇಳಿದ್ರು. ಅದು ತುಂಬ ಕಷ್ಟ ಆಯಿತು ಅದನ್ನು ಮಾಡಲಿಕ್ಕೂ. ಆದರೆ ಅದನ್ನು ಮಾಡಿದಾಗ ಲೈಸೆನ್ಸ್ ಸಿಕ್ತು. ಅಲ್ಲಿಂದ ಬೇರೆ ಬೇರೆ ಥರದಲ್ಲಿ ಅದು ಮುಂದುವರಿತಾ ಬಂತು. ಇವತ್ತು ಸುಮಾರಷ್ಟು ಸರ್ಟಿಫಿಕೇಶನ್ಸ್ ಏನೆಲ್ಲ ಬೇಕೋ ಅದೆಲ್ಲವೂ ನಮ್ಮ ಹತ್ರ ಇದೆ. ಹೌದು. ಆಮೇಲೆ ಆಯುರ್ವೇದಕ್ಕೆ ಪ್ರಾಡಕ್ಟಿಗೆ ಈಗ ಭಾಳ ಖುಷಿಯಿಂದ ಹೇಳ್ಕೋಬೋದು, ನಮ್ಮದು ಕ್ಲಿನಿಕಲ್ ಟ್ರಯಲ್ ಕೂಡ ಆಗಿದೆ. ಯಾವುದೇ ಅಥಾರಿಟಿ ನಮಗೆ ಕೇಳಲ್ಲ, ಅದರ ಅವಶ್ಯಕತೆ ಆಯುರ್ವೇದಕ್ಕಿಲ್ಲ. ಆದರೆ ನಮ್ಮ ಖುಷಿಗೆ ಮತ್ತು ಒಂದು ಕುತೂಹಲಕ್ಕೆ ಈಗ ಅಮೃತನೋನಿ D+ ಫಾರ್ ಡಯಾಬಿಟಿಕ್ ಇರುವಂಥದ್ದು, ಅದಕ್ಕೆ ಕೂಡ ಕ್ಲಿನಿಕಲ್ ಟ್ರಯಲ್ ಆಯಿತು. ಆರ್ಥೋಪ್ಲಸ್ ನೋವಿಗೆ ಸಂಬಂಧಪಟ್ಟ ಔಷಧಿ, ಅದು ಕೂಡ ಅದ್ಭುತವಾದ ರಿಸಲ್ಟ್ ಬಂತು. ಸೆಲ್ಲೈನ್ ಸ್ಟಡಿಯಲ್ಲಿರ್ಬೋದು, ಅನಿಮಲ್ ಸ್ಟಡಿಯಲ್ಲಿರ್ಬೋದು, ಈಗ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ. ನಾವು ಈಗ ಖುಷಿಯಿಂದ ಹೇಳ್ಕೋಬೋದು, ಭಾರತದಲ್ಲೇ ಅತಿ ದೊಡ್ಡ ಕಂಪನಿ ನಮ್ಮ ಕಂಪನಿ ನೋನಿ ತಯಾರಿಕೆಯಲ್ಲಿ. ಆಮೇಲೆ ರೈತರ ಸಮೂಹ ಇದೆ. ಲೋಕಲ್ 2 ಯೂನಿವರ್ಸಿಟಿಗಳು ನಮ್ಮೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡು ಸಾಕಷ್ಟು ಹೊಸ ಹೊಸ ಸಂಶೋಧನೆ ಇರ್ಬೋದು ಅಥವಾ ಕೃಷಿ ಬಗ್ಗೆ ಇರ್ಬೋದು, ಎಲ್ಲ ರಿಸರ್ಚ್ಗಳು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಕೃಷಿಕರ ಸಮೂಹ ಇದೆ. ಹೆಚ್ಚಿನ ನಮಗೆ ಬೇಕಾಗಿರೋ ಗಿಡಮೂಲಿಕೆಗಳು ನೋನಿನ ನಾವೇ ಬೆಳೀತಾ ಇದ್ದೀವಿ ಸಾವಯವ ಕ್ರಮದಲ್ಲಿ. ಅವರ ಮಾರ್ಗದರ್ಶನವೂ ಇದೆ. ಉತ್ಕೃಷ್ಟವಾದ ಗುಣಮಟ್ಟದ ಎಲ್ಲ ನಮ್ಮ ಗಿಡಮೂಲಿಕೆ ಬಳಸಿ ಮಾಡ್ತಾ ಇರೋದ್ರಿಂದ ಹೆಮ್ಮೆ ಅನಿಸುತ್ತೆ. ನಮ್ಮ ಪ್ರಾಡಕ್ಟ್ ಎಲ್ಲರ ಮನೆಯಲ್ಲೂ ಮಾತಾಡ್ತಾ ಇದ್ದೀವಿ. ಈಗ ಪ್ರಾಡಕ್ಟ್ ಎಲ್ಲರ ಮನೇಲಿ ಮಾತಾಡುತ್ತೆ ಅಂತಂದಾಗ ಪ್ರೊಡಕ್ಷನ್ಗೂ ಕೂಡ ಬಹಳ ಪ್ರಮುಖವಾದಂಥ ಸ್ಥಾನ ಇರುತ್ತೆ. ಯಾಕಂತಂದ್ರೆ 1, 2 ಅಥವಾ 1 ಎಕರೆ, 5 ಎಕರೆ, 10 ಎಕರೆ ಜಾಗದಲ್ಲಿ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ನೋನಿ ಬೆಳೆದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನು ತಯಾರು ಮಾಡುವಷ್ಟು ಸಾಮಗ್ರಿಗಳೇ ಇರೋದಿಲ್ಲ ಶ್ರೀನಿವಾಸಮೂರ್ತಿ ಅವರೇ. ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ್ರಿ? ಹೌದು, ಅದು ಫಸ್ಟು ಹಂತವಾಗಿ ಬೆಳೀತು. ನಮಗೇನು ಒಂದೇ ಸರಿ ಏನು ಮಿರಾಕಲ್ ಆಗಲಿಲ್ಲ. ಅದಕ್ಕೆ ಸರಿಯಾಗಿ ಬೇಕಾಗಿರೋ ಮೆಷಿನರೀಸ್ ಇರ್ಬೋದು, ಕಟ್ಟಡ ಇರ್ಬೋದು ಅಥವಾ ಕೃಷಿ ಇರ್ಬೋದು, ಅದಷ್ಟನ್ನು ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಅಂದರೆ ಮುಂದಿನ 6 ತಿಂಗಳಲ್ಲಿ ಹೀಗೆ ಆಗ್ಬೋದು ಅಂತ ಹೇಳಿ ಮಾಡ್ಕೊಳ್ತಾ ಬಂದ್ವಿ. ಮೊದಲೇ ಹೇಳಿದಾಗ ಒಂದು ದೈವಾನುಗ್ರಹ. ಇವತ್ತು ನಮ್ಮ ರೈತರ ಗುಂಪಲ್ಲಿ ಒಂದು 250ಕ್ಕೂ ಹೆಚ್ಚು ಎಕರೆಗಳಲ್ಲಿ ಈ ಎಲ್ಲ ಕೃಷಿ ಸಾವಯವ ಕ್ರಮದಲ್ಲಿ ಆಗ್ತಾ ಇದೆ. 250 ಎಕರೆ ಜಾಗದಲ್ಲಿ ನಡೀತಾ ಇದೆ. ಗಿಡಮೂಲಿಕೆ ಅಥವಾ ಗಿಡನ ನಾವೇ ಕೊಟ್ಟಿದ್ದೀವಿ. ಸೊ ಹಣ್ಣನ್ನು ಬೈಬ್ಯಾಕ್ ಮಾಡ್ತಾ ಇದ್ವಿ ನಮಗೆ ಬೇಕಾಗೋಷ್ಟು. ಈ ಕೊರೋನಾ ಟೈಮಲ್ಲಿ ಅದೊಂದು ಕೆಟ್ಟ ಅನುಭವನೂ ಆಗಿತ್ತು. ಅಂದರೆ ಬೇಡಿಕೆ ಜಾಸ್ತಿ ಆಯಿತು, ತಯಾರಿಕೆ ಕಮ್ಮಿ ಆಯಿತು. ಯಾಕಂದರೆ ಇರೋ ಮೆಷಿನರಿ, ಇರೋ ಕಟ್ಟಡ, ಇರೋ ಹಣ್ಣು ಸಾಕಾಗಲಿಲ್ಲ. ಆ ಸಂದರ್ಭದಲ್ಲಿ 1-2 ಇಂಪೋರ್ಟ್ ಕೂಡ ಮಾಡ್ಕೊಂಡಿದ್ದು ಉಂಟು. ಈಗ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅಂದರೆ ನಮ್ಮ ರೈತರ ಗುಂಪಲ್ಲೇ ಸಾಕಾಗ್ತಾ ಇದೆ, ಏನು ತೊಂದರೆ ಇಲ್ಲ, ನಡೀತಾ ಇದೆ. ಅಂದ್ರೆ ಈಗ ಒಬ್ಬ ರೈತ ನಿಮ್ಮೊಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ತನ್ನ ಜಾಗದಲ್ಲಿ ಏನಾದರೂ ನೋನಿ ಬೆಳಿತೀನಿ ಅಂತ ಅಂದರೆ ಅದಕ್ಕೂ ಏನಾದರೂ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀರಾ? ಹೌದು, ಖಂಡಿತ. ಆದರೆ ಹೇಗೆ ಅಂದರೆ ಇಲ್ಲಿ ಇಡೀ ಭಾರತದಲ್ಲಿ ನಮ್ಮದು ಸಕ್ಸಸ್ ಆದಮೇಲೆ ಹಾಗಾಗಿ ಸಾಕಷ್ಟು ಪ್ರತಿಸ್ಪರ್ಧಿಗಳು ಬಂದರು, ನಾವು ಕಂಪನಿ ಮಾಡ್ತೀವಿ ಹಾಗೆ ಅಂತ. ಆದರೆ ರೈತರೊಟ್ಟಿಗೆ ನಿಜವಾಗಿ ಹಣ್ಣು ತಗೊಂಡವರು ಯಾರೂ ಸಿಗಲಿಲ್ಲ. ಹಾಗಾಗಿ ಇಂಡಿಯಾದಲ್ಲೇ ರೈತರಿಗೆ ಅದನ್ನು ₹1 ಹೆಚ್ಚೋ ಕಮ್ಮಿ ಅಲ್ಲಿ ಮಾರೋ ಸ್ವಾತಂತ್ರ್ಯ ಯಾವುದೇ ಒಂದು ಬೆಳೆ
ಬೆಳೆದ್ರೆ ರೈತನಿಗೆ ಬೇಕು, ಅದು ನೋನಿಯಲ್ಲಿ ಇಲ್ಲ. ಯಾಕಂದರೆ ನಾವು ಮಾತ್ರ ತಗೊಳ್ಳುವಂಥದ್ದು. ಒಂದೊಮ್ಮೆ ತಗೊಳ್ಳಿಲ್ಲ ಅಂದರೆ ಇವತ್ತು ಕೃಷಿಯಲ್ಲಿ ಅವನಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಕಂಪನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೀಮಿತವಾದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಎಲ್ಲರೊಟ್ಟಿಗೂ ಬೆಳೀರಿ ಅಂತ ಎಂಕರೇಜ್ ಮಾಡೋ ಸ್ಥಿತಿಲಿ ನಾವಿಲ್ಲ. ಹೌದು. ಅಂದರೆ ಸಾವಯವದಲ್ಲೇ ಬೆಳೆಯುವ ರೈತರನ್ನ ಗುರುಸಿ ಅವ್ರಿಗೆ ಎಂಕರೇಜ್ ಮಾಡಿ ಗಿಡಗಳನ್ನು ಕೊಟ್ಟು ಬೆಳೆ ವಾಪಸ್ ತಗೊಳ್ತೀವಿ. ಆಮೇಲೆ ನೋನಿ ಗಿಡಕ್ಕೆ ಬಂದಂಥ ಸಮಯದಲ್ಲಿ ಶ್ರೀನಿವಾಸ ಮೂರ್ತಿ ಅವರೇ, ನೋನಿ ಅಂತ ಹೇಳುವಂಥದ್ದು ಭಾರತದಲ್ಲೇ ಮೊದಲನೇ ಅದಕ್ಕೆ ದಾಖಲೆ ಸಿಕ್ಕಿರುವಂಥದ್ದು. ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ಆಯುಷ್ ಫಲ, ಅಚ್ಚುಕ ಫಲ, ಅಕ್ಷಿಕ ಫಲ, ಆಯಸ್ಸನ್ನೇ ವೃದ್ಧಿ ಮಾಡುತ್ತೆ, ಈ ಥರ ಉಲ್ಲೇಖಗಳಿದೆ. ನಮ್ಮ ಸಮುದ್ರ ತೀರದಲ್ಲಿ ತಂತಾನೆ ಬೆಳೆಯುವಂಥ ಗಿಡ. ನಾವು ಅಲ್ಲಿ ಗೋಕರ್ಣದಿಂದ ತಂದರೂ ಸಹ ನಮಗೆ ಗೊತ್ತಿರಲಿಲ್ಲ ಅವಾಗ. ಈಗ ನೀವು ಉಡುಪಿ, ಮಂಗಳೂರು ಎಲ್ಲಿ ಆ ದೃಷ್ಟಿಯಲ್ಲಿ ನೋಡಿದ್ರೆ 1-2 ಗಿಡ ಕಾಣಿಸುತ್ತೆ. ತಂತಾನೆ ಬೆಳೆಯುವಂಥ ಕಾಡು ಗಿಡ ಇದು. ನಮ್ಮಲ್ಲಿ ಇದಕ್ಕೆ ಹೋಮ ಹವನಕ್ಕೆ ಬಳಸಿದ್ದಕ್ಕೆ ದಾಖಲೆಗಳಿದೆ. ಗೋಕರ್ಣ ದೇವಸ್ಥಾನ ಪಕ್ಕ ಒಂದು ಮರ ಇದೆ, ಅಲ್ಲಿ ಅರ್ಚಕರು ಹೇಳ್ತಾರೆ ಇದು 100 ವರ್ಷದ ಹಿಂದಿನ ಮರ ಅಂತೇಳಿ. ಸಾಕಷ್ಟು ಈ ಥರ ದಾಖಲೆಗಳಿದೆ. ಇಂಡಿಯನ್ ಮಲಬರಿ ಅಂತಲೇ ಗುರ್ಸ್ಕೊಂಡಿದೆ. ಬಟ್ ಸಂಶೋಧನೆಗಳೆಲ್ಲ ಆಗಿರೋದು ಈ R&D ಏನಾಗಿದೆ ಅದು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಾಗಿದೆ. ಈಗ ನಮ್ಮ ದೇಶದಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೂಡ ಚೆನ್ನಾಗಿ ಆಗ್ತಾ ಇದೆ. ಶ್ರೀನಿವಾಸ ಮೂರ್ತಿ ಅವರು, ತಾವು ಸುಶ್ರುತ ಸಂಹಿತೆಯಲ್ಲಿ ಇದರ ಒಂದು ಮಾಹಿತಿ ಇದೆ ಅಂತ ಹೇಳಿದ್ರೆ, ಹಾಗೆಯೇ ಜಗತ್ತಿನಾದ್ಯಂತವೂ ಕೂಡ ಇದರ ವಿವಿಧ ರೀತಿಯ R&Dಗಳು ನಡೀತಿದೆ ಅಂತಂದರೆ, ಹಾಗಿದ್ರೆ ಜಗತ್ತಿನಾದ್ಯಂತ ಇದರ ಬಳಕೆ ಯಾವಾಗಾಯಿತು ಅಂತ ಹೇಳ್ತೀರಿ? ಅದಕ್ಕೆ ಫಾದರ್ ಆಫ್ ನೋನಿ ಅಂತೇಳಿ ಡಾಕ್ಟರ್ ರಾಲ್ಫ್ ಫೆನ್ಕಿ, ಡಾಕ್ಟರ್ ನೀಲ್ ಸೊಲೊಮನ್ ಅಂತ ಇಬ್ಬರನ್ನ ಗುರುತಿಸಿದ್ದಾರೆ. ನಾನು ಅವರಿಬ್ಬರ ಸ್ಟ್ಯಾಚ್ಯೂನ ಇಟ್ಟಿದ್ದೀನಿ. ಅದರಲ್ಲಿ ಡಾಕ್ಟರ್ ನೀಲ್ ಸೊಲೊಮನ್ ಅವರು ಇಲ್ಲ, ಈಗ ಡಾಕ್ಟರ್ ರಾಲ್ಫ್ ಫೆನ್ಕಿ ಅವರು ಇದ್ದಾರೆ. 99 ವರ್ಷ ಪ್ರಾಯ, US ಅಲ್ಲಿ ಇದ್ದಾರೆ ಅವರು. ನೋನಿನ ನೋಡಿ, ಹಿಂದೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಬಂದರೆ, ಅಂದರೆ ಕೊರೋನಾದಂಥದ್ದು ಅಥವಾ ಯಾವುದೇ ಆ ರೀತಿ ಊರು ಬಿಟ್ಟು ಹೋಗೋ ಸ್ಥಿತಿ ಬಂದರೆ, ಪೂಜೆ ಮಾಡುವ ದೇವರು ಪವಿತ್ರ ಗ್ರಂಥದ ಜೊತೆಗೆ ನೋನಿ ಬೀಜ ಅಥವಾ ಗಿಡ ತಗೊಂಡು ಹೋಗ್ತಾ ಇದ್ರಂತೆ, ನೆಕ್ಸ್ಟ್ ಜನ್ರೇಷನಿಗೆ ಇದನ್ನು ಉಳಿಸಬೇಕು ಅಂತ ಹೇಳಿ. ಹಾಗೆಯೇ ಇತ್ತೀಚಿನ ದಿವಸಗಳಲ್ಲಿ ನೋಡೋದಾದರೆ, ಅಂದರೆ ಈ ಯುಗದಲ್ಲಿ ನೋಡೋದಾದರೆ, ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ US ನವರು 10 ಫುಡ್ಡನ್ನು ಸರ್ವೈವಲ್ ಫುಡ್ ಅಂತ ಘೋಷಣೆ ಮಾಡಿದರು. ಯಾವುದಾದ್ರೂ ಸೋಲ್ಜರ್ಸಿಗೆ ಏನೋ ತೊಂದರೆ ಆದಾಗ ಈ ಫುಡ್ಡನ್ನು ತಿಂದರೆ ನೀವು ಜೀವಿತದಲ್ಲಿ ಇರಬಹುದು ಅಂತ. ಅದರಲ್ಲಿ ನೋನಿನೂ ಒಂದು ಹೇಳಿದರು. ಹಾಗೆ ಅಷ್ಟು ನೋನಿ ಬಗ್ಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇತಿಹಾಸಗಳಿದೆ. ಈಗ ನಮ್ಮಲ್ಲಿ ಸಾವಿನ ದೇವತೆ ಯಮಧರ್ಮ ಅಂತ ಹೇಳಿ, ಹಾಗೆ ಹವಾಯನ್ ಐಲ್ಯಾಂಡಲ್ಲಿ ಪೇಲೆ ಅಂತೇಳಿ ಸಾವಿನ ದೇವತೆ, ಆಕೆಯ ಪರಿವಾರ ದೇವತೆ, ಅಂದರೆ ನಮ್ಮಲ್ಲಿ ನಾರದ, ಇಂದ್ರ ಇದ್ದ ಹಾಗೆ ಮಾಯಿ ಅಂತೇಳಿ ದೇವತೆ. ಆಕೆಗೊಮ್ಮೆ ಸಾವು ಬರುತ್ತೆ. ಏನು ಮಾಡಬೇಕು ಗೊತ್ತಾಗದೆ ಹೋದಾಗ ನೋನಿ ಎಲೆ ಹಾಸಿ ಆಕೆನ ಮಲಗಿಸಿ ನೋನಿ ಎಲೆ ಮುಚ್ಚಿದಾಗ ಅವಳಿಗೆ ಜೀವ ಬಂತು ಅಂತೇಳಿ ಅವರ ಮೈಥಾಲಜಿಯಲ್ಲಿದೆ. ಹಾಗೆ ಎಲ್ಲ ದೇಶದ ಜಾನಪದ ಕಥೆಗಳಲ್ಲಿದೆ. ನಮ್ಮ ಹಿರಿಯರು ಇದಕ್ಕೆ ಉಪಯೋಗಿಸ್ತಾ ಇದ್ದಿದ್ದಿದೆ. ತಮಿಳುನಾಡಲ್ಲಿ ಹೋಮವನಕ್ಕೆ ಬಳಸಿದ್ದಿದೆ. ನೋನಿ ವರ್ಲ್ಡ್ ವೈಡ್ ಇರುವಂಥದ್ದು. ನೋನಿ ಅದು ಒಂದು ವಿಶೇಷವಾದ ಗಿಡ. ನಿಮಗೆ ಒಂದು ಬಂಡೆ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಬೀಜ ಹಾಕಿದ್ರು ಬರುವಂಥ ಗಿಡ ನೋನಿ. ಏನಾದರೂ ಅಗ್ನಿ ಪರ್ವತದ ದುಷ್ಪರಿಣಾಮ ಆದಂಥ ಮೊದಲು ಹುಟ್ಟುವ ಗಿಡ ನೋನಿ. ನೋನಿ ಪ್ರಕೃತಿಯಲ್ಲಿ ಇರೋಂಥ ಗಿಡ, ವರ್ಷ ಇಡೀ ಹಸಿರಿರೋ ಗಿಡ, ವರ್ಷ ಇಡೀ ಫಸಲು ಕೊಡೋ ಗಿಡ. ಇನ್ನೂ ಒಂದಿದೆ, ಒಂದು ನೋಡಲ್ಲಿ ಒಂದು ಎಲೆ ಬಂದರೆ ಇನ್ನೊಂದು ನೋಡಲ್ಲಿ ಕಾಯಿ ಬರಲೇಬೇಕು, ಮತ್ತೊಂದು ನೋಡಲ್ಲಿ ಎಲೆ, ಮತ್ತೊಂದು ಕಾಯಿ. ನಿಮಗೆ ಎಲ್ಲವೂ ಹೂವಾದ ಮೇಲೆ ಕಾಯಿ ನೋಡಿದ್ರೆ, ಇದು ಕಾಯಿ ದೊಡ್ಡ ಆಗೋವರೆಗೂ ತಲೆ ಮೇಲೆ ಹೂಗಳಿರುತ್ತೆ. ಅಂದರೆ ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಗಿಡ, ಮಲ್ಟಿಪಲ್ ಫ್ರೂಟ್ ಅಂತ ಕರೀತಾರೆ ಸೈಂಟಿಫಿಕಲ್ಲಿ, ಬಟ್ ವಿಶೇಷವಾದ ಗಿಡ. ಒಂದು ರೀತಿಯಲ್ಲಿ ಕರ್ನಾಟಕ ಅನ್ನೋದಕ್ಕಿಂತ ಭಾರತದಾದ್ಯಂತ ಬೆಳಕಿಗೆ ತಂದು ಔಷಧೀಯ ಅಂಶಗಳನ್ನು ಪ್ರಪ್ರಥಮವಾಗಿ ಮಾಡಿದವರು ತಾವೇ ಅಂತ ಅನಿಸುತ್ತೆ ಇಂಡಿಯಾದಲ್ಲಿ. ಹೌದು, ಎಲ್ಲ ಅಲ್ಲಿ ಇಲ್ಲಿ ಚಿಕ್ಕದಾಗಿತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಅಥವಾ ಔಷಧಿನ ತಯಾರು ಮಾಡಿದ ಕಂಪನಿ ನಮ್ಮದೇನೆ. ಹೌದು. ಹಾಗೇನೆ ನೋನಿ ಬಗ್ಗೆ ರಿಸರ್ಚ್ ಸೆಂಟರ್ ಕೂಡ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ 2006 ನಮ್ಮ ಭಾರತ ಸರ್ಕಾರ ಅಂಡಮಾನ್ ಪೋರ್ಟ್ ಬ್ಲೇರಲ್ಲಿ ನೋನಿ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿತ್ತು. ನಾವು ದಂಪತಿಗಳಿಬ್ಬರು ಇಲ್ಲಿ ಕೃಷಿ ಇಲಾಖೆಯಿಂದ ನಮ್ಮ ಪರಿಚಯ ಪತ್ರ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ದಿವಸ ಕಳೆದು ಬಂದಿದ್ದೀವಿ. ನಾವು ಅದನ್ನು ನೋಡಿದ್ವಿ. ನಮಗೆ ಇದು ಅಬ್ದುಲ್ ಕಲಾಂಜಿ ಅವರು ರಾಷ್ಟ್ರಪತಿ ಆದಾಗ ಇದ್ರ ಬಗ್ಗೆ ಹೇಳಿದ್ರು, TV ಚಾನಲ್ಗಳಲ್ಲಿ ಬಂದಿತ್ತು. ಅಷ್ಟು ಬಿಟ್ಟರೆ ಬೇರೆ ರಿಸರ್ಚ್ ಈಗ ನಮ್ಮಲ್ಲೇ ಆಗ್ತಾ ಇರುವಂಥದ್ದು. ಈಗ 8ನೇ ಕ್ಲಾಸು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣು ಅಂತ ಇದನ್ನು ಗುರುತಿಸಿದ್ದಾರೆ. ಈಗ ಪೋಷಕಾಂಶ ಅಂತ ಯಾವ್ಯಾವ ರೀತಿಯ ಪೋಷಕಾಂಶ ಇದೆ ಅನ್ನೋದನ್ನು ಹೇಳ್ಬೋಣ. ಈ ಗಿಡ ಸಮೂಲ ಅಂತ, ಅಂದರೆ ಬೇರು, ನಾರು, ತೊಗಟೆ, ಎಲೆ, ಹಣ್ಣು, ಪ್ರತಿಯೊಂದು ಔಷಧಿ ಅಂಶ ಇದ್ದರೂ ಕೂಡ ಹಣ್ಣಲ್ಲಿ ಜಾಸ್ತಿ ಪೋಷಕಾಂಶ ಇರೋದ್ರಿಂದ ಪ್ರಪಂಚದಲ್ಲಿ ಎಲ್ಲ ಕಂಪನಿಗಳು, ಔಷಧಿ ಕಂಪನಿಗಳು ನೋನಿ ಹಣ್ಣನ್ನು ಬಳಸ್ತವೆ. ನಾವು ಕೂಡ ಹಣ್ಣನ್ನೇ ಬಳಸ್ತಾ ಇರೋದು. ಯಾಕೆ ಹೀಗೆ ಕೇಳಿದ್ರೆ, ನಾವು ಆರೋಗ್ಯದಲ್ಲಿ ನಮ್ಮ ವಯಸ್ಸಿಗೆ ಸರಿಯಾಗಿರಬೇಕಾದ್ರೆ
ಸುಮಾರು 200ಕ್ಕೂ ಹೆಚ್ಚು ಪೋಷಕಾಂಶ ಕೆಲಸ ಮಾಡಬೇಕಂತೆ. ನಾವು ಏನು ಸೊಪ್ಪು ಹಣ್ಣು ತರಕಾರಿ ಅಂತ ತೊಗೊಳ್ತೀವಿ ಅದರಲ್ಲಿ 5, 10 ಅದು 20, 30 ಏನೋ ಒಂದಷ್ಟು ಸಿಗುತ್ತೆ. ಆದರೆ 164 ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಇರುವ ಒಂದೇ ಒಂದು ಹಣ್ಣು ನೋನಿ ಅಂತ ಗುರುತಿಸಿದ್ದಾರೆ. 164 ಪೋಷಕಾಂಶನ ಇದರಲ್ಲಿ ಗುರುತಿಸಿ. ಹಾಗೇನೆ 17 ಅಮೈನೋ ಆಸಿಡ್ಗಳು ನಮ್ಮ ದೇಹಕ್ಕೆ ಪೂರಕವಾಗಿ ಬೇಕಾಗಿರುವಂಥದ್ದು ನೋನಿ ಹಣ್ಣಲ್ಲಿದೆ ಅಂತ. ಹಾಗಾಗಿ ನೋನಿ ಒಂದನ್ನೇ ಈಗ ನಾವು ಬೇರೆ ಬೇರೆ ಕಾಯಿಲೆಗೆ ತತ್ಸಂಬಂಧವಾಗಿ ಬೇಕಾಗಿರೋ ಗಿಡಮೂಲಿಕೆಯನ್ನು ಬಳಸಿ, ಈಗ ಫಾರ್ ಎಕ್ಸಾಂಪಲ್ ಆರ್ಥೋಪ್ಲಸ್ ಅಂತ ಹೇಳಿದ್ರೆ ನೋವು ನಿವಾರಣೆಗೆ ಇರುವಂಥ ಒಂದು 20% ಗಿಡಮೂಲಿಕೆಗಳು, 80% ನೋನಿ ಹಾಕಿ ಒಂದು ಪ್ರಾಡಕ್ಟು, ಅದಕ್ಕೊಂದು ಲೈಸೆನ್ಸ್ ತೊಗೊಂಡು ಬೇರೆ ಬೇರೆ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಆದರೆ ನೋನಿ ತೊಗೊಂಡ್ರೆ ಯಾರೇ ತೊಗೊಳ್ಳಿ, ಮೊದಲನೇ ತಿಂಗಳಲ್ಲಿ ಗೊತ್ತಾಗುವಂಥದ್ದು ಹಸಿವೆ ಆರಾಮಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಬೆಳಗ್ಗೆ ಒಂದು ಉತ್ಸಾಹ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಅಂದರೆ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ. ಆಮೇಲೆ ಆಯುರ್ವೇದ ಯಾವಾಗಲೂ ಅಷ್ಟೇ, ಇವತ್ತಿನ ತಗೊಂಡು ನಾಳೆಗೆ ರಿಪೇರಿ ಆಗಬೇಕು ಅಂತ ಸಾಧ್ಯನೇ ಇಲ್ಲ. ಅಲೋಪತಿಯ ಥರದಲ್ಲಿ ನಾವು ಆಯುರ್ವೇದವನ್ನು ಯೋಚನೆ ಮಾಡಲಿಕ್ಕೂ ಆಗಲ್ಲ. ಇದು ಆಯುರ್ವೇದ ಅನ್ನೋದು ಆ್ಯಕ್ಚುಲಿ ನಿಮಗೆ ಲೈಫ್ ಸ್ಟೈಲ್, ನಿಮಗೆ ಔಷಧಿ ಕೊಟ್ಟೇನೋ ಒಂದು ಗುಣ ಮಾಡುವಂಥ ಲೈಫ್ ಸ್ಟೈಲ್, ಮತ್ತು ರೂಟ್ ಕಾಸ್ ಏನಿರುತ್ತೆ ಅಲ್ಲಿ ರಿಪೇರಿ ಮಾಡುವಂಥದ್ದು. ನಾನು ಇದರ ಮಧ್ಯದಲ್ಲಿ ಇನ್ನೊಂದು ಹೇಳಬೇಕು. ಭಾರತ ಸರ್ಕಾರ ಭಾರತದಲ್ಲಿ ವಿಶೇಷವಾಗಿ ಯಾವುದೋ ಒಂದು ಕಾಡುಗಿಡನ್ನು ನಾಡಿಗೆ ತಂದು ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡಿ ಸಮಾಜಕ್ಕೆ ಏನಾದರೂ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿದ ರೈತ ಇದ್ದರೆ ಆತನಿಗೆ ಒಂದು ಗರಿಷ್ಠವಾದ ಅವಾರ್ಡ್, ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತೇಳಿ ಕೊಡುತ್ತೆ. ದೇಶದಲ್ಲಿ 24 ಜನರಿಗೆ ಸಿಕ್ತು, ಅದರಲ್ಲಿ ಶಿವಮೊಗ್ಗ ಭಾಗದಿಂದ ನನಗೂ ಸಿಕ್ಕಿದೆ, ಹೇಳ್ಕೊಳ್ಳಿಕ್ಕೆ ಸಂತೋಷ ಆಗುತ್ತೆ. ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿ ಗುರುತಿಸಿರುವಂಥದ್ದು ಸಾಕಷ್ಟು ಪ್ರಶಸ್ತಿಗಳು ಯಾವುದೋ ಒಂದು ಸಾಧನೆ ಮಾಡಿದಾಗ ಬರುತ್ತೆ. ಮೊದಲು ಎಷ್ಟೇ ಕಷ್ಟ ಇದ್ರೂ ಅದು ದಾಟಿದಾಗ ಬರುತ್ತೆ. ಅದೆಲ್ಲ ನಮಗೊಂದು ನೈತಿಕವಾದ ಬೆಂಬಲ ಕೊಟ್ಟಾಗೆ, ನಮ್ಮ ಜವಾಬ್ದಾರಿನ ಜಾಸ್ತಿ ಮಾಡಿಸಿದಾಗೆ, ಯಾರು ಯಾವಾಗ ಗುರುತಿಸಿದ್ರು ಕೂಡ. ಈಗ ತಾವು ಮಾತನಾಡ್ತಾ ಇರಬೇಕಿದ್ರೆ ಒಂದು ವಿಷಯ ಬಂದು ಹೋಯ್ತು ಶ್ರೀನಿವಾಸ ಮೂರ್ತಿ ಅವರು, ಹೇಳಿ. ತಮ್ಮ ಇಬ್ಬರು ದಂಪತಿಗಳನ್ನ ಕರೆದಿದ್ರು ಅಂತ. ಹೌದು. ಈಗ ನಿಮ್ಮ ದಂಪತಿಗಳ ದಾಂಪತ್ಯ ಜೀವನದ ಬಗ್ಗೆ ಬರೋದಿದ್ರೆ ನಾನೀಗ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅಥವಾ ಇಷ್ಟೊಂದು ಮಾಧ್ಯಮಗಳಲ್ಲಿ ಗುರುಸ್ಕೊಳ್ಳಿಕ್ಕೆ ಇದಕ್ಕೆಲ್ಲ ಕಾರಣ ನಾನು ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ನನ್ನ ಧರ್ಮಪತ್ನಿನೇ. ಯಾಕೆಂದರೆ ನಾನು ಮಲಗಿದಾಗ ಮಸಾಜ್ ಮಾಡೋದ್ರಿಂದ ಹಿಡಿದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಔಷಧಿಗಳನ್ನು ಶ್ರದ್ಧೆಯಿಂದ ಮಾಡಿಕೊಟ್ಟು ನನ್ನನ್ನು ಓಡಾಡುವಾಗ ಮಾಡಿದ್ದಲ್ಲದೆ ಇವತ್ತು ಕೂಡ ಒಂದು ಬಾಟ್ಲಿ ತಯಾರು ಮಾಡುವಾಗ ಏನು ಶ್ರದ್ಧೆ ಇತ್ತು, ಇವತ್ತು ಫುಡ್ ಸೈನ್ಸ್ PhD ಆದವರು ಇದ್ದಾರೆ, ವೈದ್ಯರಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 120 ಜನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾರೆಷ್ಟೇ ಇದ್ದರೂ ಅದರ ಮುಂದಾಳತ್ವ, ಅವತ್ತು ಒಂದು ಬಾಟ್ಲಿಗೆ ಏನು ಕಾಳಜಿ ತಗೊಂಡು ನಡೆಸ್ತಾ ಇದ್ಲು, ಇವತ್ತು 1,00,000 ಬಾಟ್ಲು ತಯಾರಾಗೋಗ್ಲು ಅದೇ ಕಾಳಜಿ ಇದೆ. ಸೊ ಅದರದೆಲ್ಲ ಕ್ರೆಡಿಟ್ ಶ್ರೀನಿವಾಸ ಮೂರ್ತಿ ಅವರೇ, ಅವರ ಹೆಸರನ್ನೇ ಹೇಳ್ತಾ ಇಲ್ಲ ತಾವು, ಅಂಬುಜಾಕ್ಷಿ ಅಂತ ಹೇಳಿ. ಅದು ಕ್ರೆಡಿಟ್ ಎಲ್ಲ ಅವರಿಗೆ ಸಲ್ಲಬೇಕಾಗಿದೆ. ಮೊದಲನೇ ಫೌಂಡರ್ ಡೈರೆಕ್ಟರ್ ಮಾಡಿರುವಂತ ಸಮಯದಲ್ಲೂ ಕೂಡ ಅವರ ಹೆಸರನ್ನೇ ಇಟ್ಕೊಂಡಿದ್ದೀರಿ. ಇಬ್ಬರು ಕೂಡ ಫೌಂಡರ್ ಆದ್ರಿ ಇದಕ್ಕೆ? ಇಲ್ಲ, ಮೊದಲು ನಾನು ಓಡಾಡೋ ಸ್ಥಿತಿಲಿ ಇರಲಿಲ್ಲ. ನಾನು 4 ವರ್ಷ ಕೆಳಗೆ ಕೂತ್ಕೊಳ್ಳೋಕ್ಕಾಗಿರಲಿಲ್ಲ. ಡ್ರೈವಿಂಗ್ ಅದೆಷ್ಟೋ ವರ್ಷ ಬಿಟ್ಟಿದ್ದೆ. ಹಾಗಾಗಿ ಮಹಿಳೋದ್ಯಮ ಅಂತೇಳಿ ನನ್ನ ಹೆಂಡತಿ ಹೆಸರಲ್ಲೇ ಮಾಡಿರುವಂಥದ್ದು. ಆಮೇಲೆ ಪ್ರೈವೇಟ್ ಬೆಳೀತಾ ಇದ್ದಾಗೆ ಅವಶ್ಯಕತೆಗೆ ಸರಿಯಾಗಿ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯಿತು. ನಾನು ಕೂಡ ಅದರಲ್ಲಿ ಡೈರೆಕ್ಟರ್ ಆಗಿ ಸೇರಿಕೊಂಡೆ, ಇಬ್ಬರು ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ BSc ಓದೋರು ಡಾಕ್ಟರ್ ಹೇಗಾದ್ರಿ ಶ್ರೀನಿವಾಸ ಮೂರ್ತಿ ಅವರೇ? ಅದು ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ, ಒಂದು ಥೀಸಿಸ್ ಬರೀಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಈ ಬರವಣಿಗೆಯಲ್ಲಿ ತಳುಕಿನ ಫ್ಯಾಮಿಲಿ, ನನ್ನ ಭಾವನವರು, ಅವರಿಗೆ ಆ ಬರವಣಿಗೆ ಶೈಲಿ ತುಂಬಾ ಅದ್ಭುತವಾಗಿದೆ. ಗೊತ್ತಾಗತ್ತೆ. ಅದರಲ್ಲಿ ತಾಸು ಶ್ಯಾಮರಾವ್, TS ವೆಂಕಣ್ಣೆ ಅವರೆಲ್ಲ ಬಂದೋದವರು, ಅವರ ಮೊಮ್ಮಗ. ಸೊ ನನ್ನ ಭಾವ ಅವರ ನಾನು ಅದನ್ನೆಲ್ಲ ಪ್ರಯತ್ನ ಮಾಡಿಕೊಡ್ತೀನಿ, ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರು. ಕಲ್ಪನೆ ನಂದಿತ್ತು. ಅವರ ಸಹಕಾರ ತಗೊಂಡು ನಾನು ಒಂದು ಥೀಸಿಸ್ ಬರೆದೆ. ಅದು ವೈವಾ ಕೂಡ ಇತ್ತು. 4 ಜನ ಡಾಕ್ಟರ್ಸ್ ಕೂತಿದ್ರು. ತುಂಬಾ ಭಯದಲ್ಲೇ ಒಂದು ಹೊಸ ಎಕ್ಸಾಮ್ ಅಟೆಂಡ್ ಮಾಡುವಾಗಾಯ್ತು. ಎದುರುಗಡೆ ವಿಷಯ ಹೇಳೋದು ತುಂಬಾ ಮಂಡನೆ ಮಾಡೋದು ತುಂಬಾ ಕಷ್ಟ. ಆ ಸಂದರ್ಭದಲ್ಲಿ ನನಗೆ ಅದರಲ್ಲಿ ನೋನಿ ಸಂಶೋಧನೆಗೆ ಪ್ರಯತ್ನ ಮಾಡಿದ ಒಬ್ಬರು ವೈದ್ಯರಿದ್ದರು. ನಾನು ಇದನ್ನೆಲ್ಲ ಮಾಡಿದ್ದನ್ನು ಕೇಳಿ ನನಗೆ ಅವರಿಗೆ ತುಂಬ ಅದರ ಡಿಸ್ಕಷನ್ ಆಯಿತು. ಆ ಚರ್ಚೆಯಲ್ಲಿ ನನಗೆ ವಯೋದಲ್ಲೂ ಪಾಸ್ ಆಯಿತು. ಆ ಥೀಸಿಸ್ ಬರೆದಿದ್ದಕ್ಕೆ ಅಮೇರಿಕಾ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ನನಗೊಂದು ಡಾಕ್ಟರೇಟ್ ಸಿಕ್ತು. ಅಮೇರಿಕಾ ಫ್ಲೋರಿಡಾ ಯೂನಿವರ್ಸಿಟಿ ಅಂತ ಅಂದ್ಬಿಟ್ರೆ, ಆಗ ಆರಂಭದಲ್ಲಿ ಅಮೇರಿಕಾಕ್ಕೆ ಹೋಗುವುದು ನಿಮಗೆ ಒಂದು ರೀತಿಯಲ್ಲಿ ಕಷ್ಟ ಸಾಧ್ಯವಾದಂತ ಪರಿಸ್ಥಿತಿ. ಆದ್ರೆ ಈಗ ವಾರಕ್ಕೊಮ್ಮೆ ಹೋಗ್ಬಿಡ್ತೀರಲ್ಲ. ಈಗ ಅವಕಾಶಗಳಿದೆ, ಹೋಗಿ ಬರ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ನಿಮ್ಮ ಒಂದು ಪ್ರಾಡಕ್ಟ್ ಸಾಗರದಿಂದ ಹೊರಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿನ ಏನಾದ್ರು ಬ್ರಾಂಚ್ ಗಳನ್ನ ಪ್ರಾರಂಭ ಮಾಡಿದೀರಾ? ಇದುವರೆಗೆ ಅಂದ್ರೆ ನಂಗೆ ಹಾಗೆ ಒತ್ತಡ ಇದೆ, ಬಟ್
ಮಾಡ್ಲಿಕ್ಕೆ ಇನ್ನೂ ಸಂದರ್ಭ ಕೂಡಿ ಬರಲಿಲ್ಲ. ಪ್ರಪಂಚದ ಸುಮಾರು ದೇಶದಲ್ಲಿ ನನ್ನ ಸಂತೃಪ್ತ ಗ್ರಾಹಕರಿದ್ದಾರೆ. ಬೋಸ್ಟನ್ನಲ್ಲಿ US ಅಲ್ಲಿ ಹೋದಾಗ ಒಂದು ಕನ್ನಡ ಸಂಘಟನೆಯವರು ನನಗೆ ಕರೆದಿದ್ರು. ಅವರೊಟ್ಟಿಗೆ ಒಂದು ಟೀ ಪಾರ್ಟಿ ಇತ್ತು. ಆ ದಿವಸ ಒಬ್ಬರು ಅಲ್ಲಿ ಮಾತಾಡಿದವರು ಹೇಳಿದ್ದು, ನನ್ನ ಅಮ್ಮನೂ ನೋನಿ ತಗೊಳ್ತಾರೆ. ನನಗೆ ಆಶ್ಚರ್ಯ, ಇಲ್ಲಿ ನೋನಿ ಸಿಗತ್ತೆ ನನ್ನ ಕಲ್ಪನೆ ಇರಲಿಲ್ಲ. ಕಡೆಗೆ ಬಾಟ್ಲು ಕೂಡ ತಂದು ತೋರಿಸಿದ್ರು, ನಾನು 6 ತಿಂಗಳಿಂದ ಬಳಸ್ತಾ ಇದ್ದೀನಿ ಅಂತ. ಖುಷಿ ಆಯಿತು. ಹಾಗೆ ಬೇರೆ ಕಡೆನೂ ಗ್ರಾಹಕರು ಇದ್ದಾರೆ ಇವತ್ತು. ಶ್ರೀನಿವಾಸ ಮೂರ್ತಿ ಅವರು, ಈಗ ತಾವು ವಿವಿಧ ರೀತಿಯ ಪ್ರಾಡಕ್ಟ್ಗಳನ್ನು ಮಾಡ್ತೀರಿ. ಮೊದಲು ಯಾವ ಪ್ರಾಡಕ್ಟ್ನಿಂದ ಆರಂಭ ಮಾಡಿದ್ರು? ಪವರ್ ಪ್ಲಸ್ ಅಂತ ಒಂದು ಜನರಲ್ ಟಾನಿಕ್ ಮಾಡಿದ್ದು. ಅದರಲ್ಲಿ ನೋನಿನೇ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಈ ಅಮೃತ ಬಳ್ಳಿ, ಅಶ್ವಗಂಧ, ಇಂಡಿಯನ್ ಜೆನ್ಸಿಂಗ್ ಅಂತಾನೆ ಕರೀತಾರೆ ಅದನ್ನೆಲ್ಲ ಸೇರಿಸಿದಾಗ ನಿಮಗೊಂದು ಎನರ್ಜಿ ಕೊಡುತ್ತೆ. ಆ ಪ್ರಾಡಕ್ಟ್ ಮೊದಲನೇ ಪ್ರಾಡಕ್ಟ್. ಜನರಲ್ ಟಾನಿಕ್ ನಿಂದ ಆಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ಗಳು ವೈವಿಧ್ಯಮಯವಾಗಿ ರೂಪುಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಬೇರೆ ಬೇರೆ ರೋಗಕ್ಕೆ ಏನು ಮಾಡಿದರೆ ಆ ರೋಗಕ್ಕೆ ಇದು ಸ್ವಲ್ಪ ಸ್ಪಂದಿಸುತ್ತೆ, ಕಡಿಮೆ ಮಾಡುವ ನಿಟ್ಟಲ್ಲಿ ಸಹಕರಿಸುತ್ತೆ ಅಂತ ಹೇಳಿ ನಮ್ಮ ರಿಸರ್ಚ್ ಟೀಮ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಸುಮಾರು ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಹೊರಗಡೆ ತರಬೇಕಾದ್ರೆ 2 ವರ್ಷಕ್ಕೂ ಹೆಚ್ಚು ಸಮಯ ತಗೊಳ್ತಾರೆ. ಕಾರಣ ರಿಸರ್ಚ್ ಖಂಡಿತ ಆಗಬೇಕು. ಆ ಕಾಂಪೋಸಿಷನ್ ಬಗ್ಗೆ ಬಹಳ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಸಂಬಂಧಪಟ್ಟ ಹಾಗೆ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಲೈಸೆನ್ಸ್ ತೊಗೊಂಡು ಮಾರ್ಕೆಟಿಗೆ ಕೊಡುವಂಥದ್ದು. ಈಗ ಸುಮಾರು 10 ಪ್ರಾಡಕ್ಟು ನಮ್ಮ ಕಂಪನಿಯಿಂದ. D+ ಅಂತೇಳಿ ಮಧುಮೇಹ ನಿವಾರಣೆಗೆ ಅಂತೇಳಿ ಮಾಡಿರುವಂಥದ್ದು. ಆರ್ಥೋ ಪ್ಲಸ್ ನೋವು ನಿವಾರಣೆಗೆ ಮಾಡಿರುವಂಥ. 3 ಸಂಜೀವಿನಿ ಅಂತ ಈ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು. ಪೈನ್ ಆಯಿಲ್ ಇದೆ, ಡೀಪ್ ಬ್ರೀತ್ ಅಂತಿದೆ, ಅಸ್ತಮ ರೋಗಕ್ಕೆ ಬೇಕಾಗುವಂಥದ್ದು. ಕಾಫ್ ಕ್ಲಿಯರ್ ಇದೆ, ಕೆಮ್ಮು ಇದನ್ನು ಗುಣ ಮಾಡುವಂಥದ್ದು. ಉದಾಹರಣೆಗೆ ಅಮೃತನೋನಿ ಕಾಫ್ ಕ್ಲಿಯರಿಗೆ ಅಡತೋಡ ವಾಸಕ ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಬೇಲಿ ಬದಿಯಲ್ಲಿ ಬೆಳೆಯೋ ಗಿಡ, ಆಡು ಸೋಗೆ ಸೊಪ್ಪು, ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ. ಅದು ಶಿವಮೊಗ್ಗದ ವಾತಾವರಣದಲ್ಲಿ ಇರಲಿಲ್ಲ. ನಾನೊಂದು 5,000 ಗಿಡ ಮಾಡಿ ನನ್ನ ತೋಟದಲ್ಲಿ, ಹಳ್ಳಿ ತೋಟದಲ್ಲಿ ಅದನ್ನು ತಂದು ಇಲ್ಲಿ ನಾಟಿ ಮಾಡಿ 1 ವರ್ಷ ಬೆಳೆಸ್ಕೊಂಡು, ಅಂದರೆ ನಾವು ಯಾವುದೇ ಒಂದು ಮಾಡುವಾಗ ಅದರ ಇಂಗ್ರೀಡಿಯೆಂಟ್ ಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯ. ಹಾಗೆ ಅದು ಬಂದ ಮೇಲೆ ಈ ಪ್ರಾಡಕ್ಟನ್ನು ಹೊರ ತಂದಿರುವಂಥದ್ದು. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವ ಗಿಡಮೂಲಿಕೆ ಎಷ್ಟು ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಸಮಯ ಹೋದರೆ ಏನು ಎಲ್ಲ ಉಲ್ಲೇಖಗಳಿದೆ. ನಾವು ಸಹ ರಿಸರ್ಚ್ ಮಾಡಬೇಕು. ಯಾವುದೋ ರೀತಿಯಲ್ಲಿ ಕೊಟ್ಟಾಗ ಅದು ತೊಂದರೆನೂ ಆಗ್ಬೋದು. ಆಮೇಲೆ ಇನ್ನೂ ಒಂದು ಗಿಡಮೂಲಿಕೆ ಆಯ್ಕೆಗೆ ಬಹಳ ಪ್ರಾಶಸ್ತ್ಯ ಕೊಡಬೇಕು. ಈಗ ಉದಾಹರಣೆಗೆ ಅಮೃತ ಬಳ್ಳಿ ಅಂತ. ಅಮೃತ ಬಳ್ಳಿ ಅಂದರೆ ಒಂದು ಶ್ಲೋಕದಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಏನು, 3 ವರ್ಷ ಪ್ರಾಯ ಆಗಿರಬೇಕು, ಹೆಬ್ಬೆರಳು ಗಾತ್ರದಲ್ಲಿ ಇರಬೇಕು, ಅದರ ಎಲ್ಲ ವರ್ಣನೆ ಇದೆ. ನೀವು ಯಾವುದೋ ಅಮೃತ ಬಳ್ಳಿ ಹಬ್ಬಿದ ಬಳ್ಳಿ ಎಲ್ಲ ತಂದು ಅರ್ಧ ಹಾಕಿದ್ರೆ ಅದು ಔಷಧಿ ಆಗೋದಿಲ್ಲ. ಬೇಲಿಯ ಮೇಲೆ ಹರಡಿದ ಬಳ್ಳಿ ತಂದು ಹಾಕಿದ್ರೆ ಆಗೋದಿಲ್ಲ. ಹಾಗಾಗಿ ನಾವು ಭಾಳ ನಮ್ಮ ಗ್ರಾಹಕರಿಗೆ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೇವೆ. ಈಗ ಅಮೃತನೋನಿ ಹೆಲ್ತ್ ಕೇರ್ ಅಂತೇಳಿ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಅಲ್ಲಿ ಸುಮಾರು ಜನ ವೈದ್ಯರು ಇದ್ದಾರೆ. ಅಲ್ಲಿಗೆ ನಮ್ಮ ಎಲ್ಲೆಲ್ಲಿಂದನೂ, ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಿಂದ ನಮ್ಮ ಗ್ರಾಹಕರು ಬರ್ತಾರೆ. ಅಲ್ಲಿ ಅವ್ರಿಗೆ ಬೇಕಾಗುವ ಎಲ್ಲ ಅಂದರೆ ಅವ್ರನ್ನ ಟೆಸ್ಟ್ ಮಾಡಿ, ಬೋನ್ ಡೆನ್ಸಿಟಿ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಅಥವಾ ಅವರ ವೆಯ್ಟು, ಹೈಟ್, ಪ್ರತಿಯೊಂದು ಅವರ ಸಮಸ್ಯೆ ಏನಿದೆ ಅದನ್ನು ಯೋಚನೆ ಮಾಡಿ ವೈದ್ಯರೇ ಇದ್ದಾರೆ. ಅಲ್ಲಿ ನಮ್ಮಲ್ಲಿ ಯಾವುದೇ ವ್ಯಾಪಾರ ಇಲ್ಲ. ಅಲ್ಲಿ ಕನ್ಸಲ್ಟೆನ್ಸಿ ಆಗುತ್ತೆ, ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ನೋನಿನೂ ಕೊಡ್ತಾರೆ, ಬೇರೆ ಏನಾರು ಅವಶ್ಯಕತೆ ಇದ್ರೂ ಹೇಳ್ತಾರೆ. 100% ಫ್ರೀ. ನಾವೊಂದು ಸರ್ವಿಸ್ ಅಂತ ಮಾಡಿದೀವಿ. ಅದು ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ತುಂಬಾ ಜನ ಬರ್ತಾರೆ ಇವತ್ತು. ಇದು ಬಹಳ ಮುಖ್ಯ. ಉಚಿತ ಸೇವೆಯನ್ನು ಮಾಡ್ತಾ ಇದ್ದೀರಿ, ಇದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ ಮೂಲಕ. ಅಂದ್ರೆ ನನಗೆ ಅರ್ಥ ಆಗಿದ್ದು, 2 ವರ್ಷ ಆ ನರಕ ಸದೃಶವಾದ ಜೀವನದಲ್ಲಿ ಯಾವಾಗ ಮಲಗಿದ್ದೆ, ಒಂದು ಪಕ್ಕದಲ್ಲಿದ್ದ ಊಟ ಕೂಡ ನನಗೆ ಮಾಡೋಕ್ಕಾಗಲಿಲ್ಲ. ಅವಾಗ ಕಂಡುಕೊಂಡಿದ್ದೇನೆಂದರೆ, ಬದುಕು ನಾವೆಣಿಸಿದಾಗೆ ಇರೋದೇ ಇಲ್ಲ. ಬಂದಿದ್ದನ್ನು ಸ್ವೀಕಾರ ಮಾಡಬೇಕು, ಬಂದಿದ್ದನ್ನು ಎದುರಿಸಬೇಕು. ಸಮಸ್ಯೆಗೆ ಪರಿಹಾರ ದೇವರೆಲ್ಲೋ ಒಂದು ಕಡೆ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಕೆಲಸ ಮಾಡಿದ್ದೆ. ಈ ರೀತಿ ಆಗಿದ್ದರಿಂದ ಇವತ್ತು ಸಮಾನ ಮನಸ್ಕರಾಗಿ ನಮಗೆ ಮಾರ್ಕೆಟಿಂಗ್ ಟೀಮ್ನವರು ಕೈ ಜೋಡಿಸಿದ್ದಾರೆ. ಹಗಲು ರಾತ್ರಿ ಭಾಳ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ. 100 ಜನಿಗೆ ಅವರು ಅಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ. ಸಾಕಷ್ಟು ಬೇರೆ ಬೇರೆ ರೀತಿಯ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿಯ ಹೆಸರು, ಅಮೃತನೋನಿ ಬ್ರ್ಯಾಂಡ್. ಇಲ್ಲಿ ವ್ಯಾಲ್ಯೂ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸದ ದುಡಿಮೆ ಒಂದು ಭಾಗ ಅದಕ್ಕೆ ಹಾಕಿಬಿಟ್ಟು ಬಹಳ ಡೆತ್ ಬೆಡ್ ಅಲ್ಲಿರುವ ಕೆಲವು ಪೇಷಂಟ್ಗೆ, ಒಂದು ರೀತಿಯಲ್ಲಿ CSR ಹೌದು, ಅದರದ್ದು ನಮಗೆ ಕಂಪಲ್ಸರಿ ಇಲ್ಲ ಇಷ್ಟು ವರ್ಷ, ಬಟ್ ನಾವು ಅದನ್ನು ಮುಂಚೆಂದನೂ ಮಾಡ್ತಾ ಬಂದಿದ್ದೀವಿ. ಬಡ ವಿದ್ಯಾರ್ಥಿಗಳನ್ನ ಓದಿಸುವಂಥದ್ದು, ಅಂದರೆ ಅವರಿಗೆ ಪೇರೆಂಟ್ಸ್ ಇದ್ದಾರೆ ಅಥವಾ ಇಲ್ಲ, ಓದುವ ಎಲ್ಲ ಕ್ಯಾಲಿಬರ್ ಇರುತ್ತೆ, ಫೀಸ್ ಕಟ್ಟುವ ಅರ್ಹತೆ ಇರೋದಿಲ್ಲ, ಅಂಥವ್ರನ್ನ ಗುರುತಿಸಿ ಕೊಡುವಂಥದ್ದು.
ಈಗ ತಾವು ಗಮನಿಸಿದ್ದೀರಿ ಇಲ್ಲೆಲ್ಲ ಮಾಡಿದರು. ಈಗ 4 ವರ್ಷ ಹಿಂದೆ ಬಸಾಪುರ ಅಂತ ನಮ್ಮ ಫ್ಯಾಕ್ಟ್ರಿಯ ಆಚೆ ಹಳ್ಳಿ ಸುಮಾರು 40 ಕೂಲಿ ಕಾರ್ಮಿಕರ ಮಕ್ಕಳು ಓದ್ತಾ ಇದ್ರು. ಆ ಶಾಲೆನ ಒಂದು ಹೌದು ಅದನ್ನು ಎಲ್ಲ ರಿಪೇರಿ ಮಾಡಿಕೊಟ್ಟಿರುವಂಥದ್ದು. ಈ ವರ್ಷ ರಾಮೇನಕೊಪ್ಪ ಅಂತ ಹೇಳಿ 120 ಮಕ್ಕಳಿದ್ದಾರೆ. ಆ ಶಾಲೆದ 2 ಕಟ್ಟಡನೇ ಹೊಸದಾಗಿ ಕಟ್ಟಿಕೊಟ್ಟಿರೋದು. ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಟ್ರಸ್ಟ್ ಮೂಲಕ ನಡೀತಾ ಇದೆ. ಈಗ ಪ್ರಸ್ತುತ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಮೈಗ್ರೇಟ್ ಆಗ್ಬಿಟ್ರಿ. ಹೌದು ಹೌದು ಹೌದು. ಈಗ ಶಿವಮೊಗ್ಗದಲ್ಲಿ ತಾವು ಎಷ್ಟು ದೊಡ್ಡ ಕ್ಷೇತ್ರ ವ್ಯಾಪ್ತಿಯನ್ನು ಹೊಂದಿದ್ದೀರಿ? ಇಲ್ಲಿ ನಮಗೇನಾಯಿತು, ನನ್ನ ಹುಟ್ಟೂರು ನಾನು ಆಗಲೇ ಹೇಳಿದಾಗೆ ಶೃಂಗೇರಿ. ಅಲ್ಲಿ ತಮ್ಮನ ಫ್ಯಾಮಿಲಿ ಅಪ್ಪ ಅವರೆಲ್ಲ ಅಲ್ಲಿ ಊರಲ್ಲಿದ್ದರು. ನಮ್ದಲ್ಲಿ ಕಾಫಿ ಎಸ್ಟೇಟ್. ತೀರ್ಥಹಳ್ಳಿಯಲ್ಲಿ ನನ್ನ ಮಿಸಸ್ ಮನೆ, ನನ್ನ ಮಾವನವರು ಅಂದರೆ ನನ್ನ ಸೋದರ ಮಾವನು, ತಮ್ಮ ಮೂಲ ಮನೆ ಇರುವಂತದ್ದು ಶೃಂಗೇರಿ. ಹೌದು, ತೀರ್ಥಹಳ್ಳಿಗೆ ಮೈಗ್ರೇಟ್ ಅಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ ನಾನು ಸೋದರ ಮಾವನ ಮಗಳನ್ನೇ ಮದುವೆ ಆಗಿದ್ದು. ನಾನು ಹುಟ್ಟಿದ ಮನೆನೂ ಹೌದು. ನನ್ನ ಮಾವನವರಿಗೆ 3 ಜನ ಹೆಣ್ಮಕ್ಳು. ನನ್ನ ಮಿಸಸ್ಸೇ ದೊಡ್ಡವಳು, ಚಿಕ್ಕವರಿಬ್ಬರು ನಾದ್ನಿ ನನಗೆ ಆ ಟೈಮಲ್ಲಿ. ಮಾವು ಒಂದು ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ನನ್ನ ತಮ್ಮನೂ ನಾನು ಯಾವುದೇ ಉದ್ಯೋಗಕ್ಕೆ ಹೋಗಲ್ಲ ಅಂತ ಅವನು ಡಿಗ್ರಿ ಮುಗಿಸಿ ಮನೆಗೆ ಬಂದ. ನನಗೆ ಇದ್ದಿದ್ದು 2 ಆಪ್ಷನ್, ಈ ಭೂಮಿಯೆಲ್ಲ ಮಾರಿ ನನ್ನ ಅತ್ತೆ ಫ್ಯಾಮಿಲಿ ನಾನು ಕರ್ಕೊಂಡು ಹೋಗ್ಬೇಕಿತ್ತು, ಅಥವಾ ನಾನು ಅಲ್ಲಿಗೆ ಬರಬೇಕಿತ್ತು. ಮತ್ತು ನಾನು ಕೃಷಿಯಲ್ಲೇ ಇದ್ದಿದ್ದರಿಂದ ಮಾವನವ್ರ ಜಮೀನಿಗೆ ಬಂದು ಅಲ್ಲಿ ಆರಾಮಾಗಿ ಮಾವನವ್ರ ತೋಟ ಮಾಡ್ಕೊಂಡಿದ್ದೆ, ಅಲ್ಲಿ ತಮ್ಮ ನೋಡ್ಕೊಂಡಿದ್ದ. ಈಗ ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಶೃಂಗೇರಿಯ ಕಾಫಿ ಎಸ್ಟೇಟು, ತೀರ್ಥಹಳ್ಳಿಯ ತೋಟ, ಅಪ್ಪ ಅಜ್ಜನ ಆಸ್ತಿಗಳು, ಸೈಟ್ಗಳು ಏನಿತ್ತು ಎಲ್ಲ ಮಾರಿ ರಾಮೇನಕೊಪ್ಪದಲ್ಲೇ ಒಂದೇ ಕಡೆ ನಾವೆಲ್ಲರೂ ಸೆಟ್ಲ್ ಆಗಿದ್ದೀವಿ. ನಮ್ದು ಕೂಡು ಕುಟುಂಬ, ಅದು ನಮ್ಗೆ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಸುಮಾರು 14 ಜನ. ಹೌದೌದು, ನಾವು ನಮ್ಮ ಮನೇಲಿ ಸುಮಾರು 14 ಜನ ಇದ್ದೀವಿ. ಮೈಕ್ರೋ ಬದಲು ಕೂಡು ಕುಟುಂಬ ಆದಾಗ ನಿಮ್ಮಂತ ಸಾಧನೆಯನ್ನು ಮಾಡೋದಕ್ಕೂ ಸಾಧ್ಯ ಆಗುತ್ತಲ್ವ? ಖಂಡಿತ ಖಂಡಿತ. ಅದನ್ನ ಯಾರು ಸ್ವಲ್ಪ ವಿಶಾಲ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾರೆ, ಅದನ್ನೇನಾದ್ರೂ ಅಳವಡಿಸ್ಕೊಂಡಿದ್ದೆ ಹೌದಾದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತು ಅದರ ಮೌಲ್ಯ ಎಷ್ಟು ಅಂತ ಹೇಳಿ. ಎಲ್ಲ ನಾನು ನಂದು ಅಂತ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಏನು ಅರ್ಥ ಇದೆ ಅಂತ ಅನ್ಸೋದಿಲ್ಲ ನನಗೆ. ಕೂಡು ಕುಟುಂಬದ ವ್ಯವಸ್ಥೆ. ನಿಮ್ಮ R&D ಯೂನಿಟ್ ಇದೆ, R&D ಯೂನಿಟ್ ಇದೆ. ಬಹಳಷ್ಟು ಜನ ವೈದ್ಯರುಗಳು ಇದ್ದಾರೆ, ಬಹಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಖಂಡಿತ. ಹಾಗೆ ಮಗಳಿದ್ದಾರೆ ತಮಗೆ ಅಂತ ಕೇಳಿದ್ದೀವಿ. ಹೌದು ಹೌದು. ನನಗೆ 2 ಹೆಣ್ಮಕ್ಳು. ದೊಡ್ಡವಳು BSc ಮಾಡಿ MSc ಮಾಡಿ ಲೆಕ್ಚರ್ ಆಗಬೇಕನ್ನೋ ಆಸೆಯಲ್ಲೇ ಹೊರಟಳು. BSc ಆಗುವಾಗ ನನ್ನ ಮೊದಲನೇ ಘಟಕ ತಲೆ ಎತ್ಕೊಳ್ತಿಲ್ಲ, ಅಮೃತನವನಿದು ಲೈಸೆನ್ಸು ಫ್ಯಾಕ್ಟ್ರಿಯಲ್ಲಿ ಆದಾಗ ಅಪ್ಪ ನಾನು MBA ಮಾಡ್ತೀನಿ ಅಂದ್ಲು. ಸರಿ ಅಮ್ಮ ಅಂತ MBA ಆಯಿತು. MBA ಆದಾಗ ನಾನು ಶಿವಮೊಗ್ಗ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ಲು. ನರ್ಸರಿ ಆಫೀಸು ನೋನಿದು ರಿಸರ್ಚು ಅದಕ್ಕೆಲ್ಲ ಕೈ ಜೋಡಿಸ್ತಾ ಬಂದ್ಲು. ಆಮೇಲೆ ಹುಡುಗ ಶಿವಮೊಗ್ಗನೇ ಆಗಬೇಕಲ್ಲ, ಅದು ಒಂದು ಪವಾಡ ನೋಡಿ. ಒಂದು ಮನಸ್ಸು ಒಳ್ಳೇದಿದ್ದರೆ, ಯೋಚನಾ ದೃಷ್ಟಿ ಇದ್ದರೆ ಅದು ಎಲ್ಲಿಂದನೂ ಅದನ್ನು ಪ್ರಕೃತಿ ಸಹಾಯ ಅಂತ ಕರೀರಿ, ಒಂದು ದೈವಾನುಗ್ರಹ ಅಂತ ಅದು ಕೂಡಿ ಬರುತ್ತೆ ಅಂತ ನನ್ನ ಜೀವನದಲ್ಲಿ ಹಾಗೇ ಬಂತು. ಅಳಿಯ ಹೈದರಾಬಾದಲ್ಲಿ CS ಓದಿ ಬೆಂಗಳೂರಲ್ಲಿ ಆಫೀಸ್ ಮಾಡಿ ಶಿವಮೊಗ್ಗದಲ್ಲಿ ಅಪ್ಪ ಅಮ್ಮನ ಜೊತೆಗೆ ಇದ್ದರೂ ಒಳ್ಳೆಯದು, ಶಿವಮೊಗ್ಗದಲ್ಲೂ ಒಂದು ಆಫೀಸ್ ಮಾಡಬೇಕನ್ನೋ ಕಲ್ಪನೆಯಲ್ಲಿ ಇದ್ದಾಗ ಪರಿಚಯ ಆಯಿತು. ಸೊ ದೊಡ್ಡಳಿಯ ಶಿವಮೊಗ್ಗನೇ, ಹಾಗಾಗಿ ಶಶಿಕಾಂತ್ ನಾಡಿದ್ದು. ಹಾಗಾಗಿ ಮಗಳು ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ನಮ್ಮಲ್ಲಿಗೆ ಬಂದು ಆಫೀಸಿನ ವ್ಯವಹಾರ ಅಥವಾ ರಿಸರ್ಚ್ ವ್ಯವಹಾರ ಅದರಲ್ಲಿ ಕೈ ಜೋಡಿಸ್ತಾಳೆ, ಸಂಜೆ ಮನೆಗೆ ಹೋಗ್ತಾಳೆ. ಅಳಿಯೋನು ಫ್ರೀ ಇದ್ದಾಗ ನನ್ನ ಜೊತೆಗೆ ಎಲ್ಲ ದೃಷ್ಟಿಯಲ್ಲಿ ಅಂದರೆ ಮಾರಲ್ ಸಪೋರ್ಟ್ ಎಲ್ಲ ರೀತಿಯಲ್ಲಿ ಅಸೋಸಿಯೇಟ್ ಆಗ್ತಾರೆ. 2ನೇ ಮಗಳು ಆಯುರ್ವೇದಿಕ್ ಡಾಕ್ಟ್ರು. ಅವಳು ಡಾಕ್ಟ್ರಾಗಿ ಬಂದ ಮೇಲೆ ನಾನು ಹೊರಗಡೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಅದೇ ಟೈಮಿಗೆ ಉದ್ಯೋಗ ಬಿಟ್ಟು ಶಿವಮೊಗ್ಗದಲ್ಲೇ ನಾನು ಕಂಪ್ನಿ ಮಾಡ್ತೀನಿ ಅಂತೇಳಿ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ 2ನೇ ಅಳಿಯ. ಆ ಕಂಪ್ನಿ ಮಾಡೋ ಟೈಮಲ್ಲಿ ಪರಿಚಯ ಆಯಿತು. ಅದು ಹಾಗೆ ಆಯಿತು, 10 ನಿಮಿಷ ದಾರಿ. ಬೆಳಿಗ್ಗೆ ಬರ್ತಾಳೆ, ನನಗೆ ಅದೇ ಟೈಮಲ್ಲಿ ಒಂದು ಕಾನೂನು ಬಂತು, ಒಂದು ಕಂಪ್ನಿಯಲ್ಲಿ 2 ವೈದ್ಯರು ಇರಬೇಕು. ಸೊ ಅವಳು ಜೋಡಿಸ್ಕೊಂಡ್ಲು, ಇಲ್ಲಿಗೆ ಮನೆ ಮಗಳೇ ವೈದ್ಯಳಾಗಿ ಬಂದಳು. ಈಗ ಅಳಿಯನು ಫ್ರೀ ಇದ್ದ ಕೈ ಜೋಡಿಸ್ತಾರೆ. ಈಗ ತಮ್ಮನ ಫ್ಯಾಮಿಲಿ ಅವರು ಎಲ್ಲ ಜೊತೆಗಿದ್ದಾರೆ, ಎಲ್ಲರೂ ಒಟ್ಟಿಗೆ ಇವರು ಕೂಡ ಸದಸ್ಯರಾಗಿ ಇನ್ನಿಬ್ರು ಆ್ಯಡ್ ಆಗ್ಬಿಟ್ರಲ್ಲ. ಹೌದು ಹೌದು, ಖಂಡಿತ ಖಂಡಿತ. ಅದೆಲ್ಲ ಒಂದು ದೈವಾನುಗ್ರಹ ಅಂತ ಹೇಳ್ತಿದ್ದೀರಿ. ಅದೇ ರೀತಿಯಲ್ಲಿ ತಾವು ಅನುಭವಿಸಿದ ಕಷ್ಟದಲ್ಲಿ ಕಂಡುಕೊಂಡಂತಹ ಒಂದು ಪ್ರಾಡಕ್ಟನ್ನು ಸಾರ್ವಜನಿಕರಿಗೂ ಕೂಡ ಒದಗಿಸಿಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಅದರೊಟ್ಟಿಗೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ನಮ್ಮ ಕೇಳುಗರಿಗೆ ಬಹಳಷ್ಟು ಜನ ಏನು ಅಂದ್ಕೊಂಡ್ಬಿಡ್ತಾರೆ, ನನ್ನ ಹತ್ರ ಏನು ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಶ್ರೀನಿವಾಸಮೂರ್ತಿ ಎಷ್ಟು ಮಟ್ಟಿಗೆ ಸತ್ಯ? ಇಲ್ಲ ನೋಡಿ, ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕೃತ ಅಂತ. ಎಲ್ಲಿ ನಾವು ಒಂದು ಉದ್ಯೋಗ ಮಾಡಲೇಬೇಕು ಅಂತ ಹೊರಟ್ರೆ, ನಾವು ಎಲ್ಲಿ ನಮ್ಮ ಒಂದು ಮನಸ್ಪೂರ್ವಕವಾಗಿ ಪ್ರಯತ್ನವನ್ನು ಮಾಡಿದ್ರೆ, ನಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಅಲ್ಲಿ ದೇವರೇ ನಿಂತು ಸಹಾಯ ಮಾಡ್ತಾನೆ ಅಂತ ನನ್ನ ಜೀವನದಲ್ಲಿ ಅದೇ ಆಗಿರುವಂಥದ್ದು. ಪ್ರಯತ್ನ ಖಂಡಿತ. ನಾವು 14 ಗಂಟೆ ಕಾಲ ನಾವು ಕುಟುಂಬದವ್ರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಈಗ ಫ್ಯಾಕ್ಟ್ರಿ ದೊಡ್ಡ ಆಗಿದೆ. ಅಲ್ಲಿವರೆಗೂ ಈಗ 1-2 ವರ್ಷದವರೆಗೂ ಆ ಪ್ರಯತ್ನ ಎಲ್ಲ ನಡೆದಿದೆ. ಸುಲಭದಲ್ಲಿ ಯಾವ ಹೆಸರು ಆಗಿಲ್ಲ, ಯಾವ ಯಶಸ್ಸು ಬಂದಿಲ್ಲ.
ಕೆಲಸ ಹಾಗೆ ಮಾಡಿದ್ದೀವಿ. ಬಟ್ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಏನು ಆ ಶ್ಲೋಕದ ಅರ್ಥ ಇದೆ ಅದು ನಮ್ಮ ಜೀವನದಲ್ಲೂ ಆಗಿದೆ. ಗೀತಾ ಶ್ಲೋಕ ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಶು ಕದಾಚನ. ಖಂಡಿತ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲ ನನಗೆ ಬಿಡು ಅಂತ ಹೇಳಿ ಅದು ಕೊಡ್ತಾನೆ. ಅದ್ರಲ್ಲಿ ಏನು ಅನುಮಾನ ಏನೂ ಇಲ್ಲ. ನಾನು ನಮ್ಮಲ್ಲಿಗೆ ಇವತ್ತು ಮೆಡಿಕಲ್ ಕಾಲೇಜಿಂದ ಬರ್ತಾರೆ, ಬೇರೆ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಂದರೆ ಸುಮಾರು 500ಕ್ಕೂ ಹೆಚ್ಚು ಸಸ್ಯ ಸಂಕುಲ ನನ್ನ ಕೃಷಿ ಕ್ಷೇತ್ರದಲ್ಲಿ ಸಂಗ್ರಹ ಇದೆ. ಎಲ್ಲ ಅದು ಯಾವ ಪಾರ್ಟ್ ಬಳಸ್ತೀವಿ, ಅದರ ಉಪಯೋಗ ಏನು, ಶ್ಲೋಕಗಳೇನಿತ್ತು. ಒಂದು ಥೀಮ್ ಪಾರ್ಕ್ ನನ್ನ ಮಗಳ ಕಲ್ಪನೆಯಲ್ಲಾಗಿದೆ. ಅಂದರೆ ಆಯುರ್ವೇದ ಭಾರತಕ್ಕೆ ಹೇಗೆ, ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಅದರ ಮಹತ್ವ ಏನು, ನೋನಿ ಏನು, ಯಾರು ರಿಸರ್ಚ್ ಮಾಡಿದ್ರು, ಈ ಥರ ಎಲ್ಲವೂ ಕೂಡ ಅಲ್ಲಿ ವಿತ್ ಸ್ಟ್ಯಾಚ್ಯೂ ಮತ್ತು ಆ ಶ್ಲೋಕನ ನೋಡ್ಬೋದು. ರಾಮೇನಕೊಪ್ಪದಲ್ಲಿ ಒಂದು ಆಯುರ್ವೇದಿಕ್ ಥೀಮ್ ಪಾರ್ಕ್ ಕೂಡ ಹೌದೌದು, ಅಲ್ಲಿಯೂ ಕೂಡ ಯಾರು ಬಂದು ನೋಡ್ಬೋದು. ಹಾಗಾಗಿ ಸುಮಾರು ಆಯುರ್ವೇದಿಕ್ ಇದು ಕಾಲೇಜಿಂದ ಅಥವಾ ಯೂನಿವರ್ಸಿಟಿಗಳಿಂದೆಲ್ಲ ಬರ್ತಾರೆ. ನಾ ಬಂದ ಎಲ್ಲ ವಿದ್ಯಾರ್ಥಿಗಳಿಗೆ, ಯಂಗ್ಸ್ಟರ್ಸಿಗೆ ಹಾಗೆ ಹೇಳೋದು, ನಿಮ್ಮಲ್ಲಿ ಯಾರಿಗೆ ಉದ್ಯೋಗ ಮಾಡಬೇಕನ್ನೋ ಆಸಕ್ತಿ ಇದೆ, ಎಲ್ರಿಗೂ ಆ ಮನಸ್ಥಿತಿ ಇರೋದಿಲ್ಲ, ಇದ್ದವರು ಖಂಡಿತ ಆ ಪ್ರಯತ್ನನ ಮಾಡಿ, ಹೊಸ ಕಲ್ಪನೆ ನಿಮ್ದಿರಲಿ, ನಿಮ್ಮ ಕನಸು ಹಾಗಿದ್ರೆ ಅದು ನನಸಾಗಲಿಕ್ಕೆ ಖಂಡಿತ ಎಲ್ಲ ವ್ಯವಸ್ಥೆ ಇದೆ. ನೀವು ಯುವಕರ ಆ ನಿಟ್ಟಲ್ಲಿ ಕೆಲಸ ಮಾಡಿ, ಯೋಚನೆ ಮಾಡಿ ಅಂತ ಮನಸ್ಸಿದ್ದಲ್ಲಿ ಮಾರ್ಗ ಇದೆ. ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ಯಶಸ್ಸನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನೋದಕ್ಕೆ ತಾವು ಉದಾಹರಣೆಯಾಗಿ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿದಿರಿ. ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. 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 ಇದುವರೆಗೆ ನೋನಿ ಸಸ್ಯದಿಂದ ಔಷಧಿ ತಯಾರಿಸಿ ಹೆಸರಾದ ಡಾಕ್ಟರ್ ಎಕೆ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.